ತಂದೆ ದೇವ ನಾಮದಲ್ಲೂ ನಮ್ಮ ರಕ್ಷಕನು ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವರು ಕೊಡಂತ ಮಹಾಕೃಪೆಗಾಗಿ ದೇವರಿಗೆ ತುಂಬ ಕೃತಜ್ಞತೆ ಉಳ್ಳವರಾಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಾವು ಏನ್ರಿ ಕಳೆದ ವಾರ ಒಂದು ಮುಖ್ಯವಾಗಿರೋಂಥ ಪಾಠ ಏನು ಮಾಡಿದ್ರಿ ನೋಡಿದ್ರಿ ಅದರ ಯಾರಿಗ ಜ್ಞಾಪನ ಇದೆಯಾ ಏನು ಪಾಠ ನೋಡಿದ್ರಿ ಅಂತ? ಕಳೆದ ವಾರ ಏನು ಪಾಠ ನೋಡಿದ್ರಿ ಯಾರಿಗ ಜ್ಞಾಪನ ಇದೆಯಾ? ಲಾರ್ಡ್ ಸಪ್ಪರ್. ವೆರಿ ಗುಡ್. ಅದರ ಕರ್ತನ ಒಂದು ಪ್ರಭುರಾತ್ರಿ ಭೋಜನ ಲಾರ್ಡ್ ಸಪ್ಪರ್ ಏನ್ ಮಾಡಿದ್ರಿ ನೋಡಿದ್ರಿ ಅದರ. ಸೊ ಅದರಲ್ಲಿ ನಾವು ಏನಪ್ಪ ಮುಖ್ಯವಾಗಿ ನೋಡಿದ್ರಿ ಅಂತಂದ್ರೆ, ದೇವರ ಒಂದು ವಾಕ್ಯದ ಪ್ರಕಾರ ಪ್ರಭುರಾತ್ರಿ ಭೋಜನ ನಾವು ಯಾವಾಗ ತಗೊಬೇಕು ಅಂತ ನೋಡಿದ್ರಿ? ಸಂಜೆ 6ರಿಂದ 8 ಸಂಜೆ ವರ್ಷಕ್ಕೆ ಒಂದು ವೆರಿ ಗುಡ್, ಒಂದಕ್ಕೆ ಒಂದ್ಸಲ ವೆರಿ ಗುಡ್. ವರ್ಷಕ್ಕೆ ಎಷ್ಟು ತಗೊಬೇಕು? ಒಂದೇ ಸತಿ. ಒಂದೇ ಸಲ. ವೆರಿ ಗುಡ್. ಆಮೇಲೆ ಸಂಜೆ ಹೊತ್ತು ಸೂರ್ಯ ಮುಳುಗಿದ ಮೇಲೆ ಮಾಡ್ಕೋ ತಗೊಬೇಕು ಅಂತ ನಾವೇನು ಮಾಡಿದ್ರಿ ನೋಡಿದ್ರಿ ಅದರ. ಸರಿ, ಮತ್ತೆ ನಾವು ದಿನ ತಗೊಂಬಾರ್ದಾ? ವಾರಕ್ಕೊಂದ್ಸಲ ತಗೊಂಬಾರ್ದಾ? ವಾರದ ಮೊದಲನೇ ದಿನ ತಗೊಂಬಾರ್ದಾ? ಇಲ್ಲ ಬ್ರದರ್, ವರ್ಷಕ್ಕೊಂದೇ ಸಾರಿ ತಗೋಬೇಕು ಬ್ರದರ್. ಸರಿ, ಮತ್ತೆ ವಾಕ್ಯ ಬರ್ತದಲ್ಲ ಏನ್ರಿ, ಅವರು ದಿನಾಲೂ ಏನ್ರಿ ರೊಟ್ಟಿ ಮುರಿಯಂತ ಪದ್ಧತಿಯಲ್ಲಿ ಏನು ನಿರಂತರ ಆಗಿದ್ರು ಅಂತ ವಾಕ್ಯ ಬರ್ತಲ್ಲ, ಅದೇನದು ವಾಕ್ಯ? ಅಪೊಸ್ತಲ ಅದು ಕೃತ್ಯಗಳಲ್ಲಿ. ಅನ್ಯೋನ್ಯತೆ ಭೋಜನ ಬ್ರದರ್. ಅದು ಓಕೆ ಕರ್ತನ ಭೋಜನ ಅಲ್ಲ ಅದು. ಓಕೆ. ಕರ್ತನ ಮತ್ತೆ ಭೋಜನ ಅಲ್ಲ. ಮತ್ತೆ ವಾರದ ಮೊದಲನೇ ದಿನ ಏನ್ರಿ ರೊಟ್ಟಿ ಮುರಿಯಂತ ಪದ್ಧತಿಗೆ ಸೇರ್ಕೊಂತ ಇದಂತ ಅದೊಂದು ವಾಕ್ಯ ಹೇಳ್ತಲ್ಲ, ಅದೇನದು? ರೊಟ್ಟಿ ರೊಟ್ಟಿ ಮುರಿಯಂತ ಮುರ್ತಾ ಇದ್ರು ಪದ್ಧತಿಗಳು. ಬ್ರದರ್, ಆದ್ರೆ ದ್ರಾಕ್ಷಿ ರಸ. ರೊಟ್ಟಿ ಮುರಿಯಂತ ಪದ್ಧತಿ ಏನದು ಹೇಳ್ರಿ? ಜೇಕಬ್ ಬದರ್, ಗೋಪಾಲ್ ಬದರ್, ರಮ್ಯಾ ಸಿಸ್ಟರ್ ಹೇಳ್ರಿ. ಹೇಳ್ರಿ. ಬ್ರದರ್, ಅದು ಯೇಸು ಸ್ವಾಮಿ ಕಾಣಿಸ್ಕೊಂಡ್ಮೇಲೆ ಅದು ರೊಟ್ಟಿ ಮುರಿಯೋದ್ ಮುಖಾಂತರ ಕಂಡುಹಿಡಿತಾರೆ ಅಪೊಸ್ತಲರು. ಅದನ್ನ ನೆನ್ಸ್ಕೊಳಕ್ಕೆ ಆ ರೀತಿ ಸೇರ್ತಾ ಇರ್ತಾರೆ. ಓಕೆ ಓಕೆ. ಜೇಕಬ್ ಬದರ್ ನೀವೇನ್ ಹೇಳ್ತೀರಾ? ಸರಿಯಾಗಿ ಸಿಗ್ನಲ್ ಸರಿಯಾಗಿ ಸಿಗ್ತಾರೆ, ಮಾತಾಡೋದು ಕೇಳ್ತಾ ಇಲ್ಲ. ಹೇಳಿ ಬದರ್, ಕೇಳಿಸಿಲ್ಲ. ಅದೇ ಸರಿಯಾಗಿ ಸಿಗ್ನಲ್ ಸರಿಯಾಗಿ ಬಿಟ್ಟು ಬಿಟ್ಟು ಬರ್ತದೆ, ಮಾತಾಡೋದು ಸರಿಯಾಗಿ ಕೇಳಿಸ್ತಾ ಇಲ್ಲ. ಸರಿ, ಏನ್ ಹೇಳಿದ್ರೆ ಕ್ವಶನ್ ಹೇಳಿ. ಓಕೆ. ಪ್ರಭು ರಾತ್ರಿ ಭೋಜನ ಯಾವಾಗ ತಗೊಬೇಕು? ಬ್ರದರ್ ಸರಿ ಹೇಳಿದ್ರು ಕೇಳಿಸ್ತಾ ವರ್ಷ. ಇಲ್ಲ, ಬಿಟ್ಟು ಬಿಟ್ಟು ಬರ್ತಾ ಇದೆ, ಸಿಗ್ನಲ್ ಸರಿ ಇಲ್ಲ, ಆಗ್ತಿಲ್ಲ ಅದು. ಸರಿ, ಓಕೆ. ಸರಿ, ಬೇರೆ ಸುಜಾತ ಸಿಸ್ಟರ್ ನೀವ್ ಹೇಳಿ. ಒಂದ್ ನಿಮಿಷ. ಸುಜಾತ ಸಿಸ್ಟರ್ ಹೇಳಿ. ನಾವು ತಿಂಗಳಿಗೊಂದ್ಸಲ ಸರಿ, ಬೇರೆ ರಮ್ಯಾ ಸಿಸ್ಟರ್ ಹೇಳ್ರಿ. ರಮ್ಯಾ ಸಿಸ್ಟರ್, ಪ್ರಭು ರಾತ್ರಿ ಭೋಜನ ಯಾವಾಗ ತಗೊಬೇಕು? ವಾರಕ್ಕೊಂದ್ಸಲ ತಗೋಬಂದ್ ಅಂತ ಹೇಳಿದ್ದಾರೆ, ಆದ್ರೆ ನಾವು ತಿಂಗ್ಳಿಗೊಂದ್ಸಲ ತಗೋತೀವಿ. ಓಕೆ. ಜೇಕಬ್ ಬದರ್, ನಿಮ್ದು ವಾಯ್ಸ್ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಬ್ಯಾಕ್ಗ್ರೌಂಡ್ ಅಲ್ಲಿ. ಹೇಳಿ ಜೇಕಬ್ ಬದರ್, ಇವಾಗ ಹೇಳಿ. ಸರಿ, ಓಕೆ. ಬೇರೆ ನೆಕ್ಸ್ಟ್ ಯಾರು ಹೇಳ್ತೀರಾ? ಹೇಳ್ರಿ ನೆಕ್ಸ್ಟ್ ಬೇರೆ ಬ್ರದರ್ ಸಿಸ್ಟರ್ಸ್. ನವೀನ್ ಬದರ್ ಹೇಳಿ. ನವೀನ್ ಬದರ್ ಹೇಳ್ರಿ, ಪ್ರಭು ರಾತ್ರಿ ಭೋಜನ ಯಾವಾಗ ತಗೊಬೇಕು? ಅದೇ ಬ್ರದರ್, ನಮ್ ಕಡೆ ಎಲ್ಲ ಮಂತ್ಲಿ ಇದ್ ಮಾಡ್ತಾ ಇದಾರೆ, ಮಂತ್ಲಿ ಒನ್ ಟೈಮ್ ಅಂತ. ಓಕೆ ಅದು ಮಂತ್ಲಿ ಒನ್ ಟೈಮ್ ತಗೊಳೋದು, ಇಯರ್ಲಿ ಒನ್ ಟೈಮ್ ತಗೊಳೋದು, ಅದು ಡೌಟ್ ಅಲ್ಲಿ ಇದೆ ಈಗ ನಂಗೆ. ಸರಿ, ಓಕೆ. ಹೋದವರ ಪಾಠ ಕೇಳಿದ್ರಾ? ಕೇಳ್ರಿ ಇಲ್ಲ ಬ್ರದರ್, ಹೋದ್ ವಾರ ಕೇಳಲಿಲ್ಲ. ದಯವಿಟ್ಟು ಅದನ್ನ ಕೇಳಿ, ಓಕೆನಾ? ಹಾ. ಇದು ತುಂಬಾ ಇಂಪಾರ್ಟೆಂಟ್ ಪಾಠ, ಓಕೆನಾ? ಸೊ ಹಾ. ರೆಕಾರ್ಡಿಂಗ್ ನಿಮ್ ಗ್ರೂಪ್ ಅಲ್ಲಿ ಹಾಕಿದಿರಲ್ವಾ? ಹೌದು ಬ್ರದರ್. ವಾರದಲ್ಲಿ 7 ದಿನ ಇರ್ತಾರಲ್ವಾ? ಹಾ. ಸೊ 6 ದಿನ ದಯವಿಟ್ಟು ರೆಕಾರ್ಡಿಂಗ್ ಏನ್ ಮಾಡಿ ಕೇಳಿ, ಆಯ್ತು ಬ್ರದರ್. ಓಕೆನಾ? ಸೊ ಪ್ರತಿ ಒಂದು ಕ್ಲಾಸ್ ಆಗಿದ ತಕ್ಷಣ ಇಮಿಡಿಯೇಟ್ ರೆಕಾರ್ಡಿಂಗ್ ಕೇಳಿದ್ರೆ ನಿಮ್ಗೆ ಎಲ್ಲ ಡೌಟ್ಸ್ಗಳು ಏನಾಗ್ತಾರೆ ಕ್ಲಿಯರ್ ಆಗ್ತದೆ, ಓಕೆನಾ? ಓಕೆ ನೀವು ಹೆಂಗೋ ಗಾಡಿ ಓಡಿಸೋದ್ರೆ ರೆಕಾರ್ಡಿಂಗ್ ಹಾಕೊಂಡು ಕೇಳ್ರಿ ಅಂತೀನಿ. ಓಕೆ ಬ್ರದರ್, ಆಯ್ತು. ಅದನ್ನ ಯಾವಾಗ ತಗೋಬೇಕು ಅಂತ ಹೇಳ್ತಾರೆ, ಓಕೆನಾ? ಓಕೆ. ಸರಿ, ಓಕೆ. ನೆಕ್ಸ್ಟ್ ಬೇರೆ ಇನ್ಯಾರು ಹೇಳ್ತೀರಾ? ಗೋಪಾಲ ಬದರ್ ನೀವ್ ಹೇಳಿ. ಗೋಪಾಲ ಬದರ್
ಗೋಪಾಲ ಬದರ್ ಲೈನ್ ಇದ್ದೀರಾ? ಅನಿಲ್ ಬದರ್ ಲೈನ್ ಇದ್ದೀರಾ? ಹೇಳ್ರಿ, ಪ್ರಭು ರಾತ್ರಿ ಭೋಜನ ಯಾವಾಗ ತೊಗೊಬೇಕು? ವರ್ಷಕ್ಕೆ ಒಂದ್ಸಲ ತಗೊಂಡು ಸರಿ, ವರ್ಷಕ್ಕೊಂದ್ಸಲ ತಗೊಬೇಕು. ಓಕೆ. ರಮ್ಯಾ ಸಿಸ್ಟರ್, ರಮ್ಯಾ ಸಿಸ್ಟರ್ ಲೈನ್ ಇದ್ದೀರಾ? ಹೇಳಿ. ಫಸ್ಟ್ ನಾವು ಸಭೆಯಲ್ಲಿ ತಿಂಗಳಿಗೆ ಒಂದ್ಸತಿ ತಕೊಳ್ತೀವಿ. ಆ, ಓಕೆ. ಸತ್ಯವೇದದ ಪ್ರಕಾರ ಏನು ನೋಡಿದ್ರಿ ಕಳೆದ ವಾರ? ಹೇಳಿ ರಮೇಶ್ ಸರ್, ಸತ್ಯವೇದದ ಪ್ರಕಾರ ಕಳೆದ ವಾರ ಏನು ನೋಡಿದ್ರಿ ನಾವು? ಹಾ ಸಿಸ್ಟರ್ ಹೇಳಿ, ಲೈನ್ ಇದ್ದೀರಾ? ಸಿಸ್ಟರ್ ಹೇಳ್ರಿ. ದ್ರಾಕ್ಷಾರಸ ಬ್ರದರ್, ಹಾ ದ್ರಾಕ್ಷಾರಸ ತಗೋಬಹುದು. ಹಾ ಹೇಳ್ರಿ ಜೇಕಬದರ್, ಯಾವಾಗ ತಗೊಬೇಕು? ದ್ರಾಕ್ಷಾರಸದ ಅದೇ ಹೇಳಿದ್ರು brother. ಹ್ಮ್ ಪ್ರಕಾರ ನೋಡಕ್ರೆ ವರ್ಷಕ್ಕೊಂದ್ಸಲನೇ ಅಂತ ಹೇಳ್ತೀನಿ brother. ಓಕೆ. ಸತ್ಯವೇದರ ಪ್ರಕಾರ ನೋಡಿದ್ರೆ ವರ್ಷಕ್ಕೊಂದ್ಸರಿ ಏನು ಮಾಡಕ್ ನಾವು ಅದನ್ನ ಹಾ ತಗೊಬೇಕು? ತಗೋಬಹುದು ವರ್ಷಕ್ಕೊಂದ್ಸಲ. ಸರಿ, ಓಕೆ. ಹಾ ಸುಜಾತ ಸಿಸ್ಟರ್, ನೀವೇನು ಹೇಳ್ತೀರಾ? ವರ್ಷಕ್ಕೊಂದ್ಸಲ ಬ್ರದರ್. ಸರಿ, ಓಕೆ. ರಮ್ಯಾ ಸಿಸ್ಟರ್? ಹಾ ಸರಿ, ಜೋಸಫ್ ಬ್ರದರ್ ನೀವೇನು ಹೇಳ್ತೀರಾ? ವರ್ಷಕ್ಕೊಂದ್ಸತಿ ಬ್ರದರ್. ಓಕೆ. ಚೈತ್ರ ಮಾಸದಲ್ಲಿ brother, ಚೈತ್ರ ಏಪ್ರಿಲ್ ಮಾಸದಲ್ಲಿ ತಿಂಗಳು. ವರ್ಷಕ್ಕೊಂದ್ಸರಿ ತಗೊಬೇಕು. ಓಕೆ. ನೆಕ್ಸ್ಟು ಇನ್ಯಾರು? ಆ, ಸ್- ಸೈಮನ್ ಬ್ರದರ್, ಸಿಮಿಯೋನ್ ಬ್ರದರ್ ನೀವೇನು ಹೇಳ್ತೀರಾ? ಕಳೆದ ವಾರ ಕೇಳಿದ್ರ ಪಾಠನ? ಇದ್ದೀನಿ ಸರ್. ಹಾ ಏನು ಹೇಳ್ತೀರಾ? ಪ್ರಭು ರಾತ್ರಿ ಭೋಜನ ಯಾವಾಗ ತಗೊಬೇಕು ನಾವು? ಪ್ರಭುರಾತ್ರಿ ಭಾಜನ ಕರ್ತನ ಮರಣ ಪ್ರಸಿದ್ಧಿಪಡಿಸೋದಕ್ಕಾಗಿ ಯಾವಾಗಾದ್ರೂ ವಾರದ ಮೊದಲನೇ ದಿನ ತೆಗೆದುಕೊಳ್ಬೇಕನ್ನ. ವಾರದ ಮೊದಲನೇ ದಿನ ಅಂದ್ರೆ ಸಂಡೇ ದಿವಸ. ಸಂಡೇ ದಿವಸ? ಸಂಡೇ ದಿವಸ ವಾರದ ಮೊದಲನೇ ದಿನ ಕರ್ತನ ಮರಣ ಪ್ರಸಿದ್ಧಿಪಡಿಸೋದಕ್ಕಾಗಿ ಆತನ ಮೆಮೋರಿಯಲ್ ಸಫರ್ ಆಗಿ ತಗೋಬೇಕು. ಸರಿ, ಓಕೆ. ಯಾವಾಗ ತಗೋಬೇಕು? ವಾರದ ಮೊದಲನೇ ದಿನ ಆತನ ಜ್ಞಾಪಕ ಮಾಡಿಕೊಳ್ತಾ ಆತನ ಹೆಸರನ್ನು ಪ್ರಸಿದ್ಧಿಪಡಿಸೋದಕ್ಕಾಗಿ, ಮರಣ ಪ್ರಸಿದ್ಧಿಪಡಿಸೋದಕ್ಕಾಗಿ, ಆತನ ತ್ಯಾಗ ಪ್ರಸಿದ್ಧಿಪಡಿಸೋದಕ್ಕಾಗಿ, ಆತನ ಅದೇ ಯೇಸುನ ಪ್ರಸಿದ್ಧಿಪಡಿಸೋದಕ್ಕಾಗಿ ತೆಗೆದುಕೊಳ್ಬೇಕು. ಜ್ಞಾಪಕ ಅರ್ಥಕವಾಗಿ ತೆಗೆದುಕೊಳ್ಬೇಕು. ವೆರಿ ಗುಡ್. ಯಾವಾಗಾದ್ರೂ ಎಷ್ಟು ಸಲ ತೆಗೆದ್ರೆ ಆದ್ರೆ ಹಾ ಅದನ್ನ ತಗೊಂಡಾಗೆಲ್ಲ ಈ ದೇವರ ನಾಮ ಪ್ರಸಿದ್ಧಿ ಪಡಿಸ್ಬೇಕು, ಆತನ ಮರಣ ಪ್ರಸಿದ್ಧಿ ಪಡಿಸಬೇಕು. ಸರಿ, ಇದು ವಾರದ ಮೊದಲನೇ ತಗೊಬೇಕು. ಎಷ್ಟು ಸತಿ ಬೇಕಾ ತಗೊಬೋದು ಅಂತ ವಾಕ್ಯ ಎಲ್ಲಿದೆ ಬೈಬಲಲ್ಲಿ? ವಾರದ ಮೊದಲನೇ ದಿನ. ಎಲ್ಲಿದೆ ವಾಕ್ಯ? ವಾಕ್ಯ ಇದೆಯಾ ಬೈಬಲಲ್ಲಿ? ಅಪೊಸ್ತಲರ ಕೃತ್ಯ 27 ನೋಡ್ರಿ, ಅಪೊಸ್ತಲ ಕೃತ್ಯಗಳು 27ರಲ್ಲಿ ಏನಿದೆ ನೋಡಿ. ಇದೆಯಾ ಅಪೊಸ್ತಲ ಕೃತ್ಯಗಳಲ್ಲಿ? ನೋಡ್ರಿ. ಮತ್ತೆ ನೋಡ್ರಿ, ಎಲ್ಲಿದೆ ನೋಡಿ. ಅಬೀಬ್ ಮಾಸದಾಗ ಅಂದ್ರೆ ಚೈತ್ರ ಮಾಸ 14ನೇ ದಿನ ತಗೋಬೇಕಂತ. ಇಲ್ಲ, ಅಪೊಸ್ತಲ ಕೃತ್ಯಗಳು ಎಲ್ಲಿದೆ? 20ನೇ ಅಧ್ಯಾಯದಲ್ಲಿ ಹೇಳು. ಯಾವ ವಾಕ್ಯ ಬರ್ತಾರೆ ಹೇಳಿ, ಅದು 7ನೇ ವಚನ ಸರ್. ಹೋದ್ರಿ. ಹೋದ್ರಿ. ಹಾ ಸರ್. ಹ್ಮ್ ಹೋದ್ರಿ ಸೈಮನ್ ಬ್ರದರ್. ವಾರದ ಮೊದಲನೇ ನಾವು ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಾವು ವಾರದ ಮೊದಲನೇ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಹೊರಡಬೇಕೆಂದಿದ್ದ ಪೌಲನು ಅವರಿಗೆ ಪ್ರಸಂಗಿಸುತ್ತಾ ಸರಿವತ್ತಿನವರೆಗೂ ಉಪನ್ಯಾಸ ನಡೆಸಿದನು. ಹ್ಮ್ ನಾವು ಕೂಡಿದ್ದ ಮೇಲಂತಸ್ತಿನಲ್ಲಿ ಅನೇಕ ದೀಪಗಳಿದ್ದವು. ಸರಿ, ಸಾಕ್ಬಿಡಿ. ಇವಾಗ ಏನ್ ಹೇಳ್ತಾರೆ? ವಾರದ ಮೊದಲನೇ ದಿವಸ ರೊಟ್ಟಿ ಮುರಿಯಂತ ಪದ್ಧತಿ ಅಂತ ನೋಡಿದೆ, ಕರೆಕ್ಟಾ? ಹೌದು ಸರ್. ಇವಾಗ ಈ ರೊಟ್ಟಿ ಮುರಿಯೋ ಪದ್ಧತಿಯಲ್ಲಿ ಕೊಟ್ಟಿರೋದು ಪ್ರಭು ರಾತ್ರಿ ಭೋಜನ ಅಂತ ನೀವು ಹೆಂಗ್ ಹೇಳ್ತೀರಾ? ಅದು ಪ್ರಭು ರಾತ್ರಿ ಭೋಜನ ಅಂತ ಕೊಟ್ಟಿದ್ಯಾ? ಇದು
ಕೊಟ್ಟಿ ಅವತ್ತು ಯೇಸು ತನ್ನ ಸಮರ್ಪಿಸುವ ಟೈಮ್ದಾಗ ಸಹಿತನ ರಾತ್ರಿ ಶಿಷ್ಯರಿಗೆ ಹೇಳಿ ಕೊಟ್ಟನು ಸರ್. ಇದೇ ಈ ರೀತಿಯಾಗಿ ನನಗೆ ಜ್ಞಾಪಕ ಮಾಡಿಕೊಳ್ಬೇಕಂತ ಹೇಳಿ. ಕರೆಕ್ಟ್. ಅದು ಯೇಸು ಕ್ರಿಸ್ತು ಹೇಳಿದ್ರು ಲೂಕ 22ನೇ ಅಧ್ಯಾಯದಲ್ಲಿ ಇದೆ. ಕರೆಕ್ಟಾ? ಹೌದು ಸರ್. ಹ್ಮ್. ಅದೇ ಇದು ಅಂತ ಹೇಳೋದಕ್ಕೆ ನಮ್ಗೆ ಆಧಾರ ಏನಿದೆ? ಇವಾಗ ಲೂಕದಲ್ಲಿ ಏನ್ರಿ ಬರ್ತದೆ. ಕರೆಕ್ಟಾ? ಇಲ್ಲಿ ಲೂಕದಲ್ಲಿ 22ನೇ ಅಧ್ಯಾಯ ಓದ್ರಿ ಬೇಕಾದ್ರೆ ಇದ್ದೀನಿ ಏನ್ರಿ 19 15 ಓದಿ. 19 ಓದ್ಬೋದು. ಓದಿ ಓದಿ. ಓದಿ. 19 ಅಂದ್ರೆ, ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಹೀಗೆ ಮಾಡಿ ಅಂತಂದ್ರು. ಯೇಸು ಕ್ರಿಸ್ತು ಏನ್ ಮಾಡಿದ್ರು? ಅದನ್ನ ನನ್ನ ನೆನಪಿಗೋಸ್ಕರ ಏನ್ ಮಾಡಿ ನೀವು ನನ್ನ ನೆನೆಸ್ಕೊಳ್ಳೋಕ್ಕೋಸ್ಕರ ಈ ತರ ಮಾಡಿ ಅಂತಂದ್ರು. ಕರೆಕ್ಟಾ? ಹೌದು ಸರ್. ಇದೇ ಪದ್ಧತಿನ ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಮಾಡಿದ್ರು ಅಂತ ನಮಗೆ ಆಧಾರ ಎಲ್ಲಿದೆ? ಇದೆಯಾ? ಅಲ್ಲ, ಅಪೊಸ್ತಲ ಕೃತ್ಯಗಳಲ್ಲಿ ಇದು ಪ್ರಭು ರಾತ್ರಿ ಭೋಜನಕ್ಕೆ ಬಂದ್ರು ಅಂತ ಇದೆಯಾ? ಪೌಲ ಮಾಡಿದ್ದ. ಇಲ್ಲ. ಅಪೊಸ್ತಲ ಕೃತ್ಯಗಳಲ್ಲಿ ನೀವು ಹೇಳಿರಂತ ವಾಕ್ಯ ಯಾವುದು? 7ನೇ ವಾಕ್ಯದಲ್ಲಿ ಅದು ಪ್ರಭು ರಾತ್ರಿ ಭೋಜನ ಅಂತ ಅಲ್ಲಿ ಕೊಟ್ಟಿದ್ಯಾ? ಇಲ್ಲ ಸರ್. ಇಲ್ಲ. ಮತ್ತೆ ಇದು ಒಂದ್ ನಿಮಿಷ. ಪ್ರಭು ರಾತ್ರಿ ಭೋಜನ ಅಂತ ಕೊಟ್ಟಿಲ್ಲ ಅಂತಂದ್ಮೇಲೆ ನಾವ್ ಹೆಂಗೆ ಅದು ಪ್ರಭು ರಾತ್ರಿ ಭೋಜನ ಅಂತ ಹೇಳಕ್ ಸಾಧ್ಯ? ಕರೆಕ್ಟ್ ಅಲ್ವಾ? ಹೌದು ಸರ್. ಅವಾಗ ನಾವೇನ್ ಮಾಡ್ಬೇಕು? ಇದು ಯಾವ್ದ್ರ ಬಗ್ಗೆ ಹೇಳ್ತಾರ? ಅದು ಪ್ರಭು ರಾತ್ರಿ ಭೋಜನ ಬಗ್ಗೆ ಎಲ್ಲಪ್ಪ ಕೊಟ್ಟರೆ ಅಂತ ನಾವೇನ್ ಮಾಡ್ಬೇಕು? ಸತ್ಯವೇದಲ್ಲಿ ಹುಡುಕ್ಬೇಕು. ಹೌದಾ ಇಲ್ವಾ? ಹೌದು ಸರ್. ಸರಿ. ಇವಾಗ ಇಸ್ರೇಲ್ ಅಲ್ಲಿ ಭೋಜನ ಮಾಡೋದಕ್ಕೂ ಪ್ರಭು ರಾತ್ರಿ ಭೋಜನ ಮಾಡೋದಕ್ಕೂ ವ್ಯತ್ಯಾಸ ಐತೋ ಇಲ್ವಾ? ಆಯ್ತು ಸರ್. ಇವಾಗ ನಾವು ಭೋಜನ ಮಾಡೋದಕ್ಕೂ ಪ್ರಭು ರಾತ್ರಿ ಭೋಜನ ಮಾಡೋದಕ್ಕೂ ಎರಡಕ್ಕೂ ವ್ಯತ್ಯಾಸ ಐತೋ ಇಲ್ವಾ? ಇದೆ ಸರ್. ಇದೆ ಅಲ್ವಾ? ಏನ್ ವ್ಯತ್ಯಾಸ? ಏನ್ ವ್ಯತ್ಯಾಸ ಇರ್ಬಹುದು? ಇವಾಗ ಎರಡು ಬೇರೆ ಬೇರೆ ಅಂದ್ಮೇಲೆ ಎರಡು ಒಂದೇ ಆಗೋದಕ್ಕೆ ಸಾಧ್ಯ ಇಲ್ಲ. ಹಂಗಾರೆ ವ್ಯತ್ಯಾಸ ಅಂತ ಏನೋ ಒಂದು ಇದ್ದೇ ಇರ್ಬೇಕಲ್ವಾ? ಹಂಗಾರೆ ಏನಿದೆ ವ್ಯತ್ಯಾಸ? ಇಸ್ರಾಯೇಲ್ ಕಾನಾನ್ ದೇಶದಿಂದ ಬಿಡುಗಡೆ ಆದ ದಿವಸ ಜ್ಞಾಪಕಾರ್ಥವಾಗಿ ಅವರು ಆಚರಣೆ ಮಾಡ್ತಾರ. ಇರಿ ಒಂದ್ ನಿಮಿಷ. ಇಸ್ರೇಲ್ ಜನಗಳು ಕಾನಾನ್ ದೇಶಕ್ಕೆ ಬರ್ಬಿಡಕಾರೆ ಏನ್ರಿ ಐಗುಪ್ತ ದೇಶ ಬಿಟ್ಟು ಬರ್ಬೇಕಾರೆ ಏನ್ ಮಾಡ್ತಾರೆ? ಅವರು ಮಾಡ್ತಾರೆ ಬಿಡುಗಡೆಗೆ. ಕರೆಕ್ಟಾ? ಹೌದು ಸರ್. ಅವ್ರು ಆಚರಿಸಿದ್ದು ಏನ್ ಹಬ್ಬನ ಆಚರಿಸಿದ್ರು? ಅಲ್ಲಿಂದ ಬಿಡುಗಡೆ ಹೊಂದಿದ್ದೆ ಆ ಹಬ್ಬಕ್ಕೆ ಏನ್ ಹೆಸರು? ಸರ್, ಪಸ್ಕ ಹಬ್ಬ. ಪಸ್ಕ ಹಬ್ಬ ಅಂತಿತ್ತು. ಏನಬ್ಬ ಅದು? ಪಸ್ಕ ಹಬ್ಬ ಅಂತಿತ್ತು. ಪಸ್ಕ ಹಬ್ಬ. ಈಗ ಪಸ್ಕ ಹಬ್ಬನ ಅವರು ತಿರ್ಗಾ ಆಚರಣೆ ಯಾವಾಗ ಮಾಡೋರು? ಪ್ರತಿದಿನ ಮಾಡೋರಾ? ಇಲ್ಲ ಸರ್. ಯಾವಾಗ ಮಾಡ್ತಾ ಇದ್ರು? ಅದೇ ಅಬೀಬ್ ಮಾಸದಾಗ 14ನೇ ತಾರೀಕು ಮಾಡಿದ್ರು. ಅಂದ್ರೆ 14ನೇ ತಾರೀಕು ಪ್ರತಿ ತಿಂಗಳು ಮಾಡೋರಾ? ಇಲ್ಲ ಸರ್. ಮತ್ತೆ ವರ್ಷಕ್ಕೆ ವರ್ಷಕ್ಕೊಮ್ಮೆ ಸರ್. ಅದರ ಆ ಮಾಸದಲ್ಲಿ ಅಬೀಬ್ ಮಾಸದಲ್ಲಿ ಅಂದ್ರೆ ಚೈತ್ರ ಮಾಸದಲ್ಲಿ 14ನೇ ತಾರೀಕಲ್ಲಿ ಏನ್ ಮಾಡೋರು? ಪಸ್ಕನ ಆಚರಣೆ ಮಾಡೋರು. ಹೌದಾ ಇಲ್ವಾ? ಹೌದೌದು ಸರ್. ಇವಾಗ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ? ಆ ಪಸ್ಕದ ಹೊಸ ನಿಯಮನ ಏನ್ ಮಾಡ್ತಾರೆ? ಅವ್ರು ಕೊಡ್ತಾರೆ. ಕರೆಕ್ಟಾ? ಕರೆಕ್ಟ್ ಸರ್. ಹೌದಾ ಇಲ್ವಾ? ಹೌದು ಸರ್. ಎಲ್ಲಿದೆ? ಇವಾಗ ಪ್ರಭು ರಾತ್ರಿ ಭೋಜನ ಬಂದ್ಬಿಟ್ಟು ಅದು ಪಸ್ಕದ ಹೊಸ ನಿಯಮ ಅಂತ ಸತ್ಯವೇದದಲ್ಲಿ ಎಲ್ಲಿದೆ? ಇರ್ಬೇಕಲ್ವಾ? ಇವಾಗ ನಾವ್ ಹೇಳೋದಕ್ಕೆ ಒಂದು ಪ್ರೂಫ್ ಇರ್ಬೇಕಲ್ವಾ? ಹೌದು ಸರ್. ಇವಾಗ ನೀವ್ ಹೇಳ್ತೀರ ಅಂದ್ರೆ ಅದಕ್ಕೆ ಪ್ರೂಫ್ ಇರ್ಬೇಕಾ ಬೇಡವಾ? ಹೌದಾ ಇಲ್ವಾ? ಹೇಳಿ ಸೈಮನ್ ಬ್ರದರ್, ಮೀಟ್ ಆಗೋಯ್ತು. ಪ್ರೂಫ್ ಇರ್ಬೇಕಾ ಬೇಡವಾ? ಸಿಮಿಯನ್ ಬ್ರದರ್, ನಿಮ್ದು ಮ್ಯೂಟ್ ಆಗೋಯ್ತು ನೋಡ್ರಿ ಮೊಬೈಲು. ಸೈಮನ್ ಬ್ರದರ್, ಹಲೋ ಬ್ರದರ್, ಲೈನ್ ಇದ್ದೀರಾ? ಹೇಳ್ರಿ. ಇವಾಗ ನಾವು ಏನೇ ಹೇಳಿದ್ರು ಸತ್ಯವೇದಲ್ಲಿ ಏನ್ಬೇಕು? ದಾಖಲಾತಿ ಇರ್ಬೇಕು ತಾನೇ ಅದ್ಗೆ? ಎಲ್ಲಿ ಕೊಟ್ಟವ್ರೆ? ನೀವ್ ಹೇಳಿದ್ರಲ್ಲ ವಾಕ್ಯ, ಅದು ಲೂಕ 22 19 ಅಂತ ಹೇಳಿದ್ರಲ್ಲ. ಹೌದು ಸರ್. ಆ ರೊಟ್ಟಿ ತಗೊಂಡು ರೊಟ್ಟಿನ ಮುರಿದ್ರು,
ಏನಂತಂದ್ರು, ಇದು ನನ್ನ ನೆನಪಿಗಾಗಿ ಏನ್ ಮಾಡಿ ನೀವು ಆಚರಣೆ ಮಾಡ್ರಿ. ಆಚರಣೆ ಮಾಡಿ ಅಂತಂದ್ರು ಅಲ್ವರ. ಹೌದು ಹೌದು ಸರ್. ನನ್ನ ನೆನಪಿಗಾಗಿ ಏನ್ ಮಾಡಿ ನೀವು ಇದನ್ನ ಆಚರಿಸ್ರಿ, ಇದನ್ನ ಮಾಡಿ ಅಂತಂದ್ರು. ಕರೆಕ್ಟಾ? ಏನ ಮಾಡಿ ಅಂತಂದ್ರು ಇದನ್ನ ಅಂತಂದ್ರೆ, ಆ ವಾಕ್ಯನ ಓದೋಣ ಇವಾಗ ಓದಿಂತೀನಿ. ತೆಗಿರಿ ಲೂಕ 22 ಬುಧರ್. ಹಾ ಸರ್. ಲೂಕ 22ನೇ ಅಧ್ಯಾಯ ಏನ್ರಿ? ಲೂಕ 22ನೇ ಅಧ್ಯಾಯ 13ನೇ ವಾಕ್ಯ ಅಂದ್ರೆ ಓದ್ಕೊಂಬನಿ. ಓದ್ರಿ. ಅವರು ಹೊರಟು ಆತನು ತಮಗೆ ಹೇಳಿದಂತೆ ಕಂಡು ಪಸ್ಕಕ್ಕೆ ಸವರಿಸಿದರು. ಏನ್ ಮಾಡಿದ್ರಂತೆ ಬುಧರ್? ಪಸ್ಕಕ್ಕೆ ಸವರಿಸಿದರು. ತೋರಿಸಿದ್ರು ಅಲ್ವರ. ಇವಾಗ ಇರಿ, ಇಸ್ರೇಲ್ ಅಲ್ಲಿ ಪಸ್ಕಾನ ಹೆಂಗ್ ಆಚರಣೆ ಮಾಡ್ತಾ ಇದ್ರು? ಏನ್ ತಗೊಂತಿದ್ರು ಪಸ್ಕಕ್ಕೆ? ಏನ್ ಮಾಡ್ತಿದ್ರು? ಏನ್ ಮಾಡ್ಬೇಕು ಆಚರಣೆಗೆ ಪಸ್ಕಕ್ಕೆ? ಕುರಿಮರಿ ತಗೊಂಡಿದ್ರು. ಕುರಿಮರಿ ತಗೊಬೇಕು. ಇಲ್ಲಿ ಕುರಿಮರಿ ತಗೊಂಡ್ರಾ? ಇಲ್ಲ. ಕುರಿಮರಿ ಏನ್ ಮಾಡ್ಲಿಲ್ಲ? ತಗೊಂಡ್ಲಿಲ್ಲ. ಕುರಿಮರಿ ತಗೊಂಡ್ರ ಬುಧರ್? ಇಲ್ಲ ಇಲ್ಲ ಸರ್. ಇಲ್ಲ. ಆದ್ರೆ ಪಸ್ಕಕ್ಕೆ ಏನ್ ಮಾಡೋದು ಇವಾಗ? ಸಿದ್ಧತೆ ಮಾಡೋರೆ. ಕರೆಕ್ಟಾ? ಹೌದು. ಹಂಗಾರೆ ಏನ್ ಸಿದ್ಧತೆ ಮಾಡಿದ್ರು ಪಸ್ಕಕ್ಕೆ? ಏನ ಆಚರಣೆ ಮಾಡಿದ್ರು? ಏನ್ ತಗೊಂಡು ಆಚರಣೆ ಮಾಡಿದ್ರು? ಕರೆಕ್ಟ್ ಅಲ್ವಾ? ಏನೋ ಇರ್ಬೇಕಲ್ಲ ತಗೊಳೋದಕ್ಕೆ. ಅಲ್ಲಿ ಪಸ್ಕನ ಆಚರಣೆ ಮಾಡೋದು ಅಂತಂದ್ರೆ ಅದಕ್ಕೇನೋ ವಸ್ತು ಇರ್ಬೇಕಲ್ವಾ? ಅಲ್ಲಿ ಕುರಿ ಇತ್ತು, ಇಲ್ಲಿ ಕುರಿ ಇಲ್ಲ. ಇಲ್ಲಿ ಏನೋ ಬೇರೆ ಇರ್ಬೇಕು ತಾನೆ ಹಂಗಾರೆ? ಹೌದಾ ಇಲ್ಲ ಬುಧರ್? ಹೌದು. ಮತ್ತೆ ಏನ್ ಮಾಡಿದ್ರು? ಅಲ್ಲೇ ಯೇಸು ಕ್ರಿಸ್ತ ಹೇಳ್ತಾರೆ, ಮುಂದಕ್ಕೆ ಓದಿ ಅಂತೀನಿ. ಏನ್ ಹೇಳ್ತಾರೆ? ಗಳಿಗೆ ಬಂದಾಗ ಆತನು ತನ್ನ 12 ಮಂದಿ ಅಪೊಸ್ತಲರ ಸಂಗಡ ಊಟಕ್ಕೆ ಕೂತುಕೊಂಡನು. ಆಗ ಆತನು ಅವರಿಗೆ, ನಾನು ಶ್ರಮೆ ಅನುಭವಿಸೋದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ಏನ್ ಹೇಳ್ತಾರೆ? ನಾನು ಶ್ರಮೆಯನ್ನು ಅನುಭವಿಸೋದಕ್ಕಿಂತ ಮುಂಚೆ ಏನ್ರಿ ಬಹು ಕುತೂಹಲದಿಂದ ಏನ್ ಮಾಡ್ಬೇಕು ಅಂತಿದ್ದೀನಿ, ಅಪೇಕ್ಷೆ ಮಾಡಿದ್ದೇನೆ. ನೋ 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 ನೋ. ವಾಕ್ಯನಾಗ ಹೆಂಗಿದೆ ಹಂಗೆ ಹೇಳಿ. ಹೆಂಗಿದೆ ಹಂಗೆ ಓದ್ಬಿಟ್ಟು ನೋಡ್ಕೊಂಡು ಹೇಳಿ. ಮಾಡುವುದಕ್ಕೆ, ನೋ, ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ಇನ್ನೊಂದ್ಸತಿ ಓದಿ ನಿಧಾನಕ್ಕೆ. ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ. ವೈಟ್, ಯಾವ ಪಸ್ಕ? ಯೇಸು ಸ್ವಾಮಿ ಪ್ರಾರಂಭಿಸಿದ ಪಸ್ಕ. ವಾಕ್ಯದಲ್ಲಿ ಏನ್ ಬರ್ತಾರೆ ಫಸ್ಟ್ ಅದ್ ಮೊದಲು ಹೇಳಿ, ಅದ ಅರ್ಥ ಆಮೇಲೆ ನೋಡೋಣ. ಕರೆಕ್ಟಾ? ಯಾವಾಗ ಬೈಬಲ್ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ವಾಕ್ಯ ಏನ್ ಹೇಳ್ತಾರೋ ಅದನ್ನ ಹಂಗೆ ಹೇಳಿ ಮೊದಲು, ಆಯ್ತರ? ಅದ ಅರ್ಥ ಏನಂತ ಅನಂತರ ಹುಡ್ಕಾನ. ಕರೆಕ್ಟ್ ಅಲ್ವಾ? ಇನ್ನು ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ಊಟದ ವೆಯ್ಟ್. ಸುಜಾತ ಸಿಸ್ಟರ್, ಯು ಶುಡ್ ವೆಯ್ಟ್. ಸೈಮನ್ ಬ್ರದರ್ ಓದಿ. ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ಯಾವ ಪಸ್ಕ? ಅಲ್ಲಿ ಏನ್ ಕೊಡ್ತ ವಾಕ್ಯ? ವಾಕ್ಯದಲ್ಲಿ ಏನ್ ಬಂತು ಬ್ರದರ್? ಅಲ್ಲಿ ವಾಕ್ಯದಲ್ಲಿ ಬಂತಲ್ಲ ಊಟದ ಪಸ್ಕ. ಇನ್ನೊಂದ್ಸತಿ ಓದ್ರಿ ನಿಧಾನಾಗ. ಅದಕ್ಕೆ ಗಮನ ಇಟ್ಟು ಇನ್ನೊಂದ್ಸತಿ ನಿಧಾನವಾಗಿ ಓದಿ. ಅಲ್ಲೇ ಇದೆ ಯಾವ ಪಸ್ಕ ಅಂತ ಅಲ್ಲೇ ಕೊಟ್ಟಿದ್ದಾರೆ. ಓದಿ ದಯವಿಟ್ಟು ನಿಧಾನವಾಗಿ ಓದಿ. ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು. ಯಾವ ಪಸ್ಕ? ಈ ಪಸ್ಕದ. ಆಯ್ತಾ? ಇರಿ ಇರಿ ಇರಿ, ಅರ್ಥ ಆಯ್ತಾ? ಯಾವ ಪಸ್ಕ? ಈ ಪಸ್ಕ. ಮಿಸ್ ಮಾಡ್ಕೊಂಡು ದುರ್ರ್ ಅಂತ ಓಡ್ಬಿಟ್ರೆ ನಮ್ಗೆ ಮುಖ್ಯವಾದ ಪಾಠ ಏನಾಗಲ್ಲ, ಅರ್ಥ ಆಗಲ್ಲ. ಯಾವ ಪಸ್ಕ? ಈ ಪಸ್ಕ. ಹಂಗಾರೆ ಯೇಸು ಕ್ರಿಸ್ತ ಏನ್ ಮಾಡೋರು? ಇಲ್ಲಿ ಪಸ್ಕನ ಏನ್ ಮಾಡೋರು? ಅಲ್ಲಿ ಆಚರಣೆ ಮಾಡಿದಾರೆ ಇಲ್ವಾ? ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ಈ ಪಸ್ಕನ ಆಚರಣೆ ಮಾಡಿ ಅಂತ ಹೇಳ್ತಾರೆ. ಸರಿ, ಏನ್ ಮಾಡಿದ್ರು ಯೇಸು ಕ್ರಿಸ್ತ ಪಸ್ಕಕ್ಕೆ? ಏನ್ ಮಾಡಿದ್ರೆ? ಇವಾಗ ಮುಂದಕ್ಕೆ ಓದಿ. ಏನು? ಈ ಪಸ್ಕನ ನಾನ್ ನಿಮ್ ಜೊತೆಗೆ ಆಚರಣೆ ಮಾಡಕ್ಕೆ ತುಂಬಾ ಆಸೆಯಿಂದ ಇದ್ದೀನಿ ಅಂತ ಹೇಳ್ತಾರೆ. ಕರೆಕ್ಟಾ? ಹೌದಾ ಇಲ್ವಾ? ಹಂಗಾರೆ ಯೇಸು ಕ್ರಿಸ್ತ ಏನ್ ಮಾಡೋದು? ಕುರಿ ಮರಿ ತಂದು ಕರೆದ್ರ? ರಕ್ತ ಅಂತ ಅವನು ಬಾಗಿಲ್ಗೆ ಹಾಕದ್ರ? ಹುಳಿ ಇರಂತ ಸೊಪ್ಪು ಜೊತೆ, ಕಹಿ ಇರಂತ ಸೊಪ್ಪು ಜೊತೆಗೆ ತಿಂದ್ರ ಅವರು? ಇಲ್ಲ ತಾನೆ? ಏನ್ ಮಾಡಿದ್ರು? ಮುಂದಕ್ಕೆ ಓದಿ. ಇವಾಗ ಏನ್ ಮಾಡಿದ್ರು ಅಂತ ಹೇಳ್ತಾರೆ. ಎಲ್ಲಿ? ಎಷ್ಟನೇ ವಾಕ್ಯ ಓದಿ? 18 ಮತ್ತು 19 ಇವಾಗ ಓದಿ. ಇದನ್ನು ತಕ್ಕೊಂಡು ನಿಮ್ಮಲ್ಲಿ ಹಂಚಿಕೊಳ್ಳಿರಿ. ಇಂದಿನಿಂದ ದೇವರ ರಾಜ್ಯವು ಬರುವ ತನಕ
ಹ್ಮ್ ನಾನು ದ್ರಾಕ್ಷರಸವನ್ನು ಕುಡಿಯುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. ಹ್ಮ್ ಆ ಅಂದ್ರೆ ಏನ್ ಮಾಡೋರೆ, ದ್ರಾಕ್ಷಿ ರಸನ ಕೊಟ್ಟವ್ರೆ. ನೆಕ್ಸ್ಟ್ ಇನ್ನೊಂದು ಏನ್ ಕೊಟ್ರೆ ಅಂತ ಬೋದಾರ, ಹಂಗೆ ಮುಂದಕ್ಕೆ ಓದಿ. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಹ್ಮ್. ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ಹಾ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಆ ಅಂದನು. ನನ್ನನ್ನು ನೆನೆಸಿಕೊಳ್ಳೋಕ್ಕೋಸ್ಕರ ಹೀಗೆ ಮಾಡಿರಿ ಅಂತ ಹೇಳ್ತಾರೆ. ಹಂಗಾರೆ ಯೇಸು ಕ್ರಿಸ್ತು ಆ ಪಸ್ಕದಲ್ಲಿ ಹೊಸ ನಿಯಮ ಕೊಡ್ತಾರೆ. ಏನ್ ಕೊಟ್ರು? ಏನ್ ಕೊಟ್ರಲ್ಲ ಹೊಸ ನಿಯಮ? ದ್ರಾಕ್ಷಿ ರಸ ಮತ್ತೆ ಏನ್ ಮಾಡಿದ್ರು? ರೊಟ್ಟಿ ಮುರಿದು. ಹಂಗಾರೆ ಪಸ್ಕದ ಹೊಸ ನಿಯಮ ಏನಪ್ಪಾ ಅಂದ್ರೆ, ಕುರಿ ಮಡಿ ಕಡಿಯಂತ ಅವಶ್ಯಕತೆ ಏನಿಲ್ಲ. ಇಲ್ಲ, ಕುರಿ ಮಡಿ ಕಡಿಯಂತ ಅವಶ್ಯಕತೆ ಇದೆಯಾ? ಇಲ್ಲ ಇಲ್ಲ ಸರ್. ಇಲ್ಲ. ಅದು ಬದಲಾಗಿ ಏನ್ ಮಾಡಿದಾರೆ ಇವಾಗ? ರೊಟ್ಟಿ ಮತ್ತೆ ದ್ರಾಕ್ಷಿ ರಸ ಏನ್ ಮಾಡಿದಾರೆ ಅಲ್ಲಿ? ಕೊಟ್ಟಿದಾರ ಇಲ್ವಾ? ಕೊಟ್ಟಿದ್ದಾರೆ ಸರ್. ಕೊಟ್ಟಿದ್ದಾರೆ, ಹೌದಾ ಇಲ್ವಾ? ಹೌದು ಸರ್. ಅದೇ ಪಸ್ಕದ ಹೊಸ ನಿಯಮ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಸರ್. ಯೇಸು ಕ್ರಿಸ್ತು ಏನ್ ಹೇಳ್ತಾರೆ? ನಾನು ಬಹು ಕುತೂಹಲದಿಂದ ಈ ಪಸ್ಕನ ನಿಮ್ ಜೊತೆಗೆ ಆಚರಣೆ ಮಾಡ್ತಾ ಅಂತ ಹೇಳ್ತಾರೆ. ಕರೆಕ್ಟಾ? ಹಂಗಾರೆ ಕರೆಕ್ಟ್. ರೊಟ್ಟಿ ಮುರಿಯೋದು, ದ್ರಾಕ್ಷಿ ರಸ ತೊಗೊಳೋದು, ಅದು ಏನ್ ಹಬ್ಬ? ಅದು ಏನ್ ಹಬ್ಬ? ಹಬ್ಬಕ್ಕೆ ಏನ್ ಹೆಸರು ಹೇಳ್ರಿ? ಹಬ್ಬಕ್ಕೆ ಏನ್ ಬರ್ತಾರೆ ಹೆಸರು? ಇದು ಹ ಪಸ್ಕ ಹಬ್ಬ ಸರ್. ಪಾಸ್ಕ. ಅಷ್ಟೇ, ಸಿಂಪಲ್. ಹೌದಾ ಇಲ್ವಾ? ಹೌದು ಸರ್. ನೋಡ್ರಿ, ಈ ತರ ಸತ್ಯವೇದ ಓದ್ಬೇಕು. ಇವಾಗ ನೀವೇ ಹೇಳ್ರಿ, ಇಸ್ರೇಲ್ ಜನಗಳು ಪಸ್ಕಾನ ವರ್ಷಕ್ಕೆ ಎಷ್ಟು ಸತಿ ಮಾಡ್ತಾ ಇದ್ರು? ಒಂದು ಸಾರಿ. ಒಂದೇ ಸತಿ. ಮತ್ತೆ ಹಂಗಾರೆ ನಾವು ಈ ಪಸ್ಕ ಯಾವುದು ಯೇಸು ಕ್ರಿಸ್ತು ಕೊಟ್ರು ಗೊತ್ತಾ? ಹೊಸ ಪಸ್ಕ, ರೊಟ್ಟಿ ಮುರಿಯುವಂಥದ್ದು, ದ್ರಾಕ್ಷಿ ರಸ ತಗೊಳಂಥದ್ದು. ಈ ಪಸ್ಕ ಎಷ್ಟು ಸತಿ ಮಾಡ್ಬೇಕು? ಎಷ್ಟು ನೆನೆಸಿಕೊಳ್ಳುವುದಕ್ಕೋಸ್ಕರ ಎಷ್ಟು ಸಾರಿ ಆದ್ರೂ ಮಾಡ್ಬೋದು. ಬೇಡ, ವಾಕ್ಯದ ಪ್ರಕಾರ ಪಸ್ಕಾನ ಎಷ್ಟು ಸತಿ ಮಾಡ್ತಾ ಇದ್ರು ಹೇಳ್ರಿ ಬ್ರದರ್? ಇಸ್ರೇಲ್ ಜನಗಳು ಪಸ್ಕಾನ ಎಷ್ಟು ಸತಿ ಮಾಡ್ತಾರೆ ವರ್ಷಕ್ಕೆ? ಒಂದು ಸಾರಿ ಸರ್. ಮತ್ತೆ ಈ ಪಸ್ಕಾನ ಇಷ್ಟ ಬಂದಾಗ ಮಾಡ್ಬೇಕಾ? ಹೇಳ್ರಿ. ಆಗ ಈ ಪಸ್ಕಾನು ಕೂಡ ವರ್ಷಕ್ಕೆ ಒಂದೇ ಸತಿ ತಾನೇ ಮಾಡ್ಬೇಕು. ಹೌದಾ ಇಲ್ವಾ? ಹೌದು. ಪಸ್ಕ ಅಂತ ಆಮೇಲೆ ವರ್ಷಕ್ಕೆ ಒಂದ್ಸತಿ ಮಾಡ್ಬೇಕು ಇಲ್ವಾ? ಹೌದೌದು ಸರ್. ಹೌದು ತಾನೆ? ಮತ್ತೆ ಪಸ್ಕ ಹಬ್ಬನ ವರ್ಷಕ್ಕೊಂದ್ಸತಿ ಮಾಡಿದ್ರೆ, ತಿಂಗಳಿಗೊಂದ್ಸತಿ ಮಾಡಿದ್ರೆ, ವಾರಕ್ಕೊಂದ್ಸತಿ ಮಾಡಿದ್ರೆ, ಇದು ಪಸ್ಕಾನ? ಅದು ಪಸ್ಕಾನ? ಹೇಳ್ರಿ. ಅಲ್ಲ ಸರ್. ಅದು ಹಬ್ಬ ಆಯ್ತದ ಹಬ್ಬ? ಕರೆಕ್ಟಾ? ಅದು ಹಬ್ಬ ಆಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಇವಾಗ ಇದನ್ನೇ ಅಪೊಸ್ತಲ ಪೌಲ್ ಹೇಳೋದು. ಏನಂತ ಹೇಳೋದು? ನೀವ್ ಹೇಳಿದ್ರೆ ಗೊತ್ತಾ, ನೆನ್ಸ್ಕೊಂಡವಾಗೆಲ್ಲ ಮಾಡ್ಕೊಂಡವಾಗೆಲ್ಲ ಏನ್ ಮಾಡ್ದಂಗೆ, ಆತನ ಮರಣ ಏನ್ ಮಾಡ್ದಂಗೆ ಜ್ಞಾಪಕ ಮಾಡ್ಕೊಂಡು ಅವಾಗೇನು ದಿನ ತೊಗೊಂಬಿಡೋದ ಅಂತ ಅರ್ಥ? ತಿಂಗ್ಳಿಗೊಂದ್ಸತಿ ತಗೋ, ವಾರಕ್ಕೊಂದ್ಸತಿ ತಗೋ ಅಂತಾನ ಅರ್ಥ? ವಾಕ್ಯನ ಇವಾಗ ಓದನ. ಅರ್ಥ ಆಯ್ತರ? ಸಭೆಯಲ್ಲಿ ಏನಾಯ್ತು ಅಂದ್ರೆ, ಆದಿ ಸಭೆಯಲ್ಲಿ ಏನ್ ಮಾಡೋ ಅಂದ್ರೆ, ಪ್ರಭು ರಾತ್ರಿ ಭೋಜನನ ಇಷ್ಟ ಬಂದಂತ ರೀತಿಯಲ್ಲಿ ಏನ್ ಮಾಡಿದ್ರು ಮಾಡಕ್ಕೆ? ಅದನ್ನ ಶುರು ಮಾಡಿದ್ರು. ಹೆಂಗ್ ಮಾಡಿದ್ರು? ಇಷ್ಟ ಬಂದಂತ ರೀತಿಯಲ್ಲಿ ಮಾಡಕ್ಕೆ ಏನ್ ಮಾಡಿದ್ರು? ಶುರು ಮಾಡಿದ್ರು. ಇದು ಭೋಜನ ತರ ತೊಗೊಳಕ್ಕೆ ಶುರು ಮಾಡ್ತಾ ಇದ್ರು. ಆಯ್ತಾ? ಯಾಕೆ? ಇದು ಎಷ್ಟು ಸತಿ ಮಾಡ್ತಿರೋ ಏನ್ ಮಾಡ್ದಂಗ? ಅವಾಗ ಯಾರು ನೆನ್ಸ್ಕೊಂಡಂಗೆ? ಯೇಸು ಸ್ವಾಮಿ ಮರಣ ನೆನ್ಸ್ಕೊಂಡಂಗೆ ಅಂತ. ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಪ್ಪ ಅಂತಂದ್ಬಿಟ್ಟು ಖಂಡಿಸ್ಬಿಟ್ಟೆ ಸಭೆಗೆ ಸರಿಯಾದ ಉಪದೇಶನ ಕೊಡ್ತಾರ ಅಪೊಸ್ತಲ ಪೌಲು. ಅರ್ಥ ಆಯ್ತಾ? ಸಭೆ ಏನ್ ಮಾಡ್ತಾ ಇದ್ರು? ಇದು ಇಷ್ಟ ಬಂದಂತ ರೀತಿಲಿ ಮಾಡ್ತಾ ಇದ್ರು. ಪ್ರಭು ರಾತ್ರಿ ಭೋಜನನ. ಅಪೊಸ್ತಲ ಪೌಲ್ ಬಂದು ಅದನ್ನ ಖಂಡಿಸ್ತಾರೆ. ನೋಡಪ್ಪ, ನೀವು ಇದು ಮಾಡ್ತಿರೋದು ಆತನ ಮರಣನ ನೆನ್ಸ್ಕೊಳೋದಾಗಿರೋದ್ರಿಂದ ಇದನ್ನು ಇಷ್ಟ ಬಂದಂತ ರೀತಿಲಿ ಮಾಡಕ್ಕಾಗಲ್ಲ. ಏನ್ರಿ? ಒಬ್ರು ಮರಣನ ನೀವು ಯಾವಾಗ ನೆನ್ಸ್ಕೊಂತೀರಾ ಹೇಳ್ರಿ? ಒಬ್ರು ಮರಣನ ಯಾವಾಗ ನೆನ್ಸ್ಕೊಬೇಕು? ಯಾವಾಗ ಕರೆಕ್ಟಾಗಿ? ಆತನ ಮರಣ ದಿನ. ಆತನ ಮರಣ ದಿನ. ಅದನ್ನೇ ಯೇಸು ಕ್ರಿಸ್ತು ಹೇಳಿದ್ದು. ಏನ್ರಿ? ಯೇಸು ಕ್ರಿಸ್ತು ಅದನ್ನೇ ಹೇಳಿದ್ದು. ಅರ್ಥ ಆಯ್ತರ? ಆತನ ಮರಣನ ನೆನ್ಸ್ಕೊಳೋದಕ್ಕೋಸ್ಕರ ನೀವೇನ್ ಮಾಡಿ ಈ ತರ ಮಾಡ್ರಿ ಅಂತ. ಆತನ ಮರಣ ದಿನ ನೆನ್ಸ್ಕೊಬೋದು, ಅದ್ರಲ್ಲಿ ಸಂದೇಹನೇ ಇಲ್ಲ. ಆದ್ರೆ
ಇದು ಒಂದು ಹಬ್ಬವಾಗಿ ನೆನ್ಸ್ಕೊಳೋದು ಯಾವಾಗ ಯಾವಾಗ ನೆನ್ಸ್ಕೊಳೋದು ಹಬ್ಬದ ತರ? ಆತನ ಹೇಳಿದ ಪ್ರಕಾರ ಹಾ, ಹೇಳಿದ ಪ್ರಕಾರ ಯಾವಾಗ? ವರ್ಷಕ್ಕೆ ಎಷ್ಟು ಸತಿ? ಒಂದು ಸಾರಿ. ಆ ಆ ಪದ್ಧತಿನ ಕರೆಕ್ಟಾಗಿ ಮಾಡಬೇಕು. ಇವಾಗ ಬನ್ನಿ, 1 ಕೊರಂತ 11ನೇ ಅಧ್ಯಾಯಕ್ಕೆ ಬನ್ನಿ. ತೆಗೆದ್ರ ಬೈಬಲು? ಆಯ್ತು. 1 ಕೊರಂತ 11ನೇ ಅಧ್ಯಾಯನ ದಯವಿಟ್ಟು ಇವಾಗ 20ನೇ ವಾಕ್ಯನ ನಿಧಾನವಾಗಿ ಒಂದೊಂದೇ ಓದ್ಕೊಂಬನ್ನಿ. ಅಲ್ಲಿ ಏನ್ ಹೇಳ್ತಾರೆ ಓದೋಣ. ಓದ್ಬೇಕಾರೆ ಗಮನ ಇಟ್ಟು ಒಂದೊಂದು ಪದಗಳನ್ನ ಅರ್ಥಭರಿತವಾಗಿ ಓದಿ. ಅದ ಅರ್ಥ ಹೇಳ್ತೀನಿ, ಎಲ್ಲರೂ ಗಮನಿಸಿ. ಎಲ್ಲರೂ ಮಿಕ್ಕಿದವ್ರು ಎಲ್ಲರೂ ದಯವಿಟ್ಟು ಗಮನಿಸಿ. ನವೀನ್ ಬ್ರದರ್ ಗಮನಿಸ್ತಾ ಇದ್ದೀರಾ? ಹ್ಞೂ ಬ್ರದರ್, ಗಮನಿಸ್ತಾ ಇದ್ದೀನಿ. ದಯವಿಟ್ಟು ಬೈಬಲ್ ತೆಗೆದು ಗಮನಿಸಿ. ಬೈಬಲ್ ಇದೆ ನಿಮ್ ಕೈಲಿ? ಹಾ, ಇದೆ ಬ್ರದರ್. ಬೈಬಲ್ನ ತೆಗೆದು ಹೇಳೋದನ್ನ ಪರಿಗಣಿಸಿ ಗಮನಿಸ್ಬೇಕು. ಓಕೆನಾ? ಓಕೆ ಬ್ರದರ್. ದಯವಿಟ್ಟು ಎಲ್ಲ ಜೇಕಬ್ ಬ್ರದರ್, ರಮ್ಯಾ ಸಿಸ್ಟರ್, ಜೋಸಫ್ ಬ್ರದರ್ ಎಲ್ಲರೂ ಬೈಬಲ್ ತೆಗೀರಿ. ಎಲ್ಲರೂ ದಯವಿಟ್ಟು, ದೇವಿಕಾ ಸಿಸ್ಟರ್ ಎಲ್ಲರೂ. ಸರಿ, ಓದಿ ಬ್ರದರ್. ಪರಂತು ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವ ಭೋಜನವು ಕರ್ತನ ಭೋಜನವಲ್ಲ. ವೆಯ್ಟ್. ಏನಕ್ಕೆ ಹೇಳ್ತಾರೆ ನೀವೆಲ್ಲ ಕೂಡಿ ಬರ್ಬೇಕಾರೆ ನೀವು ಏನ್ ಆಚರಣೆ ಮಾಡ್ತಾ ಇದ್ದೀರೋ ಇದೇನ್ ಆಚರಣೆ ಮಾಡ್ತಲ್ಲ ನೀವು? ಇದು ಕರ್ತನ ಭೋಜನವಲ್ಲ. ಹಂಗಾದ್ರೆ ಏನೋ ಸಭೆಯಲ್ಲಿ ಏನಾಗಿರ್ಬೇಕು, ಏನೋ ಪ್ರಾಬ್ಲಮ್ ಆಗಿರ್ಬೇಕು. ಇದು ಕರ್ತನ ಭೋಜನ ಆಚರಣೆ ಮಾಡ್ತಾ ಇಲ್ಲ ಅಂತ ಅಪೊಸ್ತಲ ಪೌಲ್ ಹೇಳ್ತಾರೆ. ಸಭೆಯವ್ರು ಏನ್ ತಿಳ್ಕೊಂಡ್ಬಿಟ್ಟವ್ರೆ? ಇದೇ ಕರ್ತನ ಭೋಜನ ಅಂತ ತಿಳ್ಕೊಂಡ್ಬಿಟ್ಟವ್ರೆ. ಅರ್ಥ ಆಯ್ತಾ? ಸಭೆಯವ್ರು ಏನ್ ತಿಳ್ಕೊಂಡಿದ್ದಾರೆ? ಇದು ಕರೆಕ್ಟ್ ಆಗಿರೋ ಕರ್ತನ ಭೋಜನ ಅಂತ ತಿಳ್ಕೊಂಡವ್ರೆ. ಅಪೊಸ್ತಲ ಪೌಲ್ ಹೇಳ್ತಾರೆ ನೀವು ಮಾಡ್ತಾ ಇರೋದೇನಿಲ್ಲ, ಇದು ಸರಿಯಲ್ಲ ಅಂತ ಹೇಳ್ತಾ ಇದಾರೆ. ಅಲ್ವಾ ಬ್ರದರ್? ಕರೆಕ್ಟಾ? ಹೌದು ಸರ್. ಅಪೊಸ್ತಲ ಪೌಲ್ ಏನ್ ಹೇಳ್ತಾರೆ? ನೀವು ಮಾಡೋದು ಪ್ರಭು ರಾತ್ರಿ ಭೋಜನ ಅಲ್ಲ. ನೇಮಿನಿಂಗ್ ಒಂದು ಕ್ವಶನ್ ಮಾಡ್ತಾರೆ, ಹೇಳ್ತಾರೆ ನೇಮಿನಿಂಗು ಇದ್ರಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ, ನೀವು ಮಾಡ್ತಾ ಇರೋದ್ರಲ್ಲಿ ಏನೋ ರಾಂಗ್ ಇದೆ ಅಂತ ಹೇಳ್ತಾವ್ರೆ. ಕರೆಕ್ಟಾ? ಹೌದು ಸರ್. ಏನ್ ರಾಂಗ್ ಇದೆ ಅದನ್ನ ಹೇಳ್ತಾರೆ ನೋಡಿ ಮುಂದಕ್ಕೆ. ಓದಿ ನೆಕ್ಸ್ಟ್. ಭೋಜನವಾಗುವಲ್ಲಿ ಪ್ರತಿಯೊಬ್ಬನು ತಾನು ತಂದದ್ದನ್ನು ಮತ್ತೊಬ್ಬರಿಗಿಂತ ಮುಂದಾಗಿ ಊಟ ಮಾಡುತ್ತಾನೆ. ಹೀಗೆ ಒಬ್ಬನು ಹಸಿದಿರುತ್ತಾನೆ, ಮತ್ತೊಬ್ಬನು ಕುಡಿದು ಮತ್ತನಾಗಿರುತ್ತಾನೆ. ಏನು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಮನೆಗಳಿಲ್ಲದೆ ಇದ್ದೀರಾ? ಅಥವಾ ದೇವರ ಸಭೆಯನ್ನು ಅಸಡ್ಡೆ ಮಾಡಿ ಏನು ಇಲ್ಲದವರನ್ನು ನಾಚಿಕೆಪಡಿಸುತ್ತೀರಾ? ನೋಡ್ರಾ? ಹಂಗಾರೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಈ ಸಭೆಯಲ್ಲಿ ಏನ್ರಿ ಕರ್ತನ ಭೋಜನನ ಆಚರಣೆ ಮಾಡ್ಬೇಕಾರೆ ಇದನ್ನ ಯಾವ ತರ ಆಚರಣೆ ಮಾಡೋರು ಅಂತಂದ್ರೆ, ಇಸ್ರೇಲ್ ಅಲ್ಲಿ ಭೋಜನ ಪದ್ಧತಿ ಇತ್ತು ಗೊತ್ತಾ? ಆ ಪದ್ಧತಿ ತರ ಆಚರಣೆ ಮಾಡೋರು ಅಂತಾರಿ. ಏನ್ರಿ ಇಸ್ರೇಲ್ ಭೋಜನ ಪದ್ಧತಿ ಏನಿತ್ತು ಗೊತ್ತಾ ನಿಮ್ಗೆ? ಇಸ್ರೇಲ್ ಅಲ್ಲಿ ಊಟ ಮಾಡ್ಬೇಕಾದ್ರೆ ಒಂದು ಪದ್ಧತಿ ಇತ್ತು ಗೊತ್ತಾ? ಏನ್ ಪದ್ಧತಿ ಇತ್ತು? ಕುಟುಂಬದ ಸರಿ ಹೋಗಷ್ಟು ಕುರಿಮರಿ ಕೊಯ್ದು ಅವರು ಕುಟುಂಬದಾಗೆ ಸಂತೋಷ ಪಡ್ತಾರೆ. ಸಂತೋಷ ಪಡೋದು. ದಿನ ಕುರಿಮರಿ ಕಡ್ಬಿಟ್ಟು ತಿಂದಿ ಅವತ್ತು ಜ್ಞಾಪಕಾರ್ಥ ದಿವಸ ಕುರಿ ಕಡದ ಇದು ಮಾಡ್ತಾರೆ. ನೀವು ಇದನ್ನ ಪಸ್ಕಕ್ಕೆ ಹೋಲಿಸ್ಬೇಡಿ, ಊಟದ ಪದ್ಧತಿ ಹೇಳಿ. ದಿನನಿತ್ಯ ಊಟದ ಅದು ನೀವ್ ಹೇಳ್ತಾರೆ ಪಸ್ಕದ ಹಬ್ಬದ ದಿನ ಕುರಿ ಮರಿ ಕಡಿತಾರೆ. ದಿನ ಮನೆಗೆ ಕುರಿ ಮರಿ ಕಡಿತಾ ಇದ್ರಾ? ಪಸ್ಕದ ಹಬ್ಬನ ಬಿಟ್ಬಿಡಿ. ಹಬ್ಬನ ಬಿಟ್ಟು ದಿನನಿತ್ಯ ಇಸ್ರೇಲ್ ಅಲ್ಲಿ ಏನು ಊಟದ ಪದ್ಧತಿ ಇತ್ತು? ಇಸ್ರೇಲ್ ಜನಗಳು, ಸರಿ ಕ್ಲೂ ಕೊಡ್ತೀನಿ ನೋಡಿ, ಬೈಬಲ್ ಇದೆ ಬತ್ತ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಇಸ್ರೇಲ್ ಜನಗಳು ಊಟಕ್ಕೆ ದಿನ ಏನ್ ತಿಂತಾ ಇದ್ರು? ಏನ್ ತಿಂತಾ ಇರ್ಬೋದು? ಇಸ್ರೇಲ್ ಜನಗಳು ಊಟಕ್ಕೆ ದಿನ ಏನ್ ತಿಂತಾ ಇರ್ಬೋದು? ಅನ್ನ ಸಾಂಬಾರು, ಚಿಕನ್ ಬಿರಿಯಾನಿ, ಚಿಕನ್ 20 ಇದೆಲ್ಲ ತಿಂತಾ ಇದ್ರಾ? ಮತ್ತೇನ್ ತಿಂತಾ ಇದ್ರು? ಅವರಲ್ಲಿರಂತ ಒಂದು ಊಟ ಅಂದ್ರೆ ಏನು? ಕ್ಲೂ ಕೊಡ್ಲಾ ಬೈಬಲ್ನಲ್ಲಿ? ನೀವು ಯೋಚನೆ ಮಾಡಿ. ಯೇಸು ಕ್ರಿಸ್ತು 4,000 ಜನಕ್ಕೆ ಊಟ ಕೊಡ್ತಾರೆ, ಕರೆಕ್ಟಾ? ಹೌದಾ ಇಲ್ಲ? ಎಲ್ಲ ಲೈನ್ ಇದ್ದೀರಾ? ಕೇಳಿಸ್ಕೊಂತ ಇದೆ ಎಲ್ಲರಿಗೂ? ಕೊಟ್ರ ಇಲ್ಲ 4,000 ಜನಕ್ಕೆ ಊಟ? 5,000 ಜನಕ್ಕೆ ಊಟ ಕೊಟ್ರ ಇಲ್ವಾ? ಏನ್ ಕೊಟ್ರು? ಅವ್ರಿಗೆ ಏನ್ ಕೊಟ್ರು? ಮೀನು, ರೊಟ್ಟಿ. ಮೀನು ಮತ್ತೆ ರೊಟ್ಟಿಯನ್ನು ಕೊಟ್ರು. ಯಾಕೆ ಕುರಿ ಮರಿ ಕಡ್ದು ಕೊಡ್ಲಿಲ್ಲ? ದಿನನಿತ್ಯ ಊಟ ಅವ್ರು ಇಸ್ರೇಲ್ ಜನರದಾಗಿತ್ತು.
ಇಸ್ರೇಲ್ ಅಲ್ಲಿ ಊಟ ಅಂದ್ರೆ ಏನು ಬ್ರದರ್? ಏನು ಊಟ ಅಂದ್ರೆ ಹೆಂಗಾರೆ? ರೊಟ್ಟಿ ಹಾ, ರೊಟ್ಟಿ ರೊಟ್ಟಿ. ದ್ರಾಕ್ಷಿ ರಸ ಕೊಟ್ರ ಯೇಸು ಕ್ರಿಸ್ತು? ಇಲ್ಲ ಸರ್. ಹಾ, ಯಾಕೆ ಕೊಡ್ಲಿಲ್ಲ? ನನ್ನ ನೆನ್ಸುಗೋಸ್ಕರ ನೀವು ಮಾಡ್ರಿ ಅಂತ ಬಿಟ್ಟು ಎಲ್ಲ ಕೊಡೋಯ್ತಲ್ಲ, ದಿನ ಮಾಡ್ರಿ ಅಂತ ಹೇಳಿದ್ರ? ಅಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತು ದ್ರಾಕ್ಷಿ ರಸ ಮತ್ತೆ ರೊಟ್ಟಿ ಕೊಟ್ಟಿರೋದು ಅದು ಪಸ್ಕಾ, ದಿನಾ ಭೋಜನ ಅಲ್ಲ. ಅರ್ಥ ಮಾಡ್ಕೊಳ್ರಿ. ಸಭೆಯಲ್ಲಿ ಏನ್ ಮಾಡೋರು, ದಿನಾ ಭೋಜನ ತರ ಪದ್ಧತಿ ಮಾಡೋರು. ಮಾಡ್ಬಿಟ್ಟು ಇದು ಪ್ರಭು ರಾತ್ರಿ ಭೋಜನ ಅಂತ ಹೆಸರು ಕೊಟ್ಬಿಟ್ರು. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾರೆ, ಇಲ್ಲ ಇಲ್ಲಪ್ಪ, ನೀವು ಮಾಡ್ತಿರೋದು ತಪ್ಪು. ನೀವು ಸಭೆ ಕೂಡಿ ಬರ್ಬೇಕಾದ್ರೆ ನೀವು ಪ್ರಭು ರಾಜ್ಯ ಭೋಜನ ಅಂತ ನೀವು ಆಚರಣೆ ಮಾಡೋದು ನೆನ್ಸ್ಕೊಂಡಿದ್ದೀರಲ್ಲ, ನೀವು ತಿಳ್ಕೊಂಡಿದ್ದೀರಲ್ವಾ, ಅದು ನೀವು ಮಾಡ್ತಿರೋ ಪ್ರಭು ರಾತ್ರಿ ಭೋಜನ ಅಲ್ಲ, ಅದು ನೀವು ಮಾಡ್ತಿರೋದು ಊಟ. ಊಟಕ್ಕೂ ಪ್ರಭು ರಾತ್ರಿ ಭೋಜನಕ್ಕೇನಿದೆ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಇದ್ದಾರೆ ಅಪೊಸ್ತಲ ಪೌಲು. ಅರ್ಥ ಆಯ್ತಾ? ಇವಾಗ ಸಭೆಗೆ ಏನಕ್ಕೆ ಬರಿಬೇಕು? ಇವಾಗ ಕೊರಿಂಥ ಸಭೆ ಪ್ರಭು ರಾತ್ರಿ ಭೋಜನನ ಸರಿಯಾಗಿ ಮಾಡ್ತಾ ಇದ್ರೆ ಅವ್ರು ಯಾಕೆ ಈ ಪಾಯಿಂಟ್ನ ಬರಿಬೇಕು? ಯೋಚನೆ ಮಾಡ್ರಿ, ಹೌದಾ ಇಲ್ವಾ? ಹೌದು ಸರ್. ಇವಾಗ ಸಭೆಯಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತಾನೆ ಬರೀತಾರೆ ಅವರು. ಹೌದು ಸರ್. ಇವಾಗ ಹೇಳ್ತಾರೆ ನೋಡಿ, ಏನ್ ಮಾಡ್ಬೇಕು ಸಭೆಯಲ್ಲಿ ಪ್ರಭು ರಾತ್ರಿ ಭೋಜನನ ಹೇಗ್ ಮಾಡ್ಬೇಕು, ಕ್ರಮ ಏನು ಅಂತ ಅಪೊಸ್ತಲ ಪೌಲ್ ಹೇಳ್ಕೊಡ್ತಾರೆ. ಏನು ಓದಿ ಮುಂದಕ್ಕೆ, ಎಲ್ಲಿ 1 ಕೊರಿಂಥ 11ನೇ ಅಧ್ಯಾಯ ಮುಂದಕ್ಕೆ ಓದಿ. ಎಲ್ಲಿ 23. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಇವಾಗ ಹೇಳ್ತಾರೆ ನೋಡ್ರಿ, ನಿಧಾನ ನಿಧಾನ. ಏನ್ ಹೇಳ್ತಾರೆ ಅಪೊಸ್ತಲ ಪೌಲು? ನೋಡಪ್ಪ, ಇವ್ ನಾನು ಮುಂದಕ್ಕೆ ನಾನು ಹಿಂಗೇನು ಟೀಚ್ ಮಾಡ್ತೀನೋ ನನ್ನ ಸ್ವಂತ ಟೀಚಿಂಗ್ ಅಲ್ಲ, ಇದು ಯಾರಿಂದ ಹೊಂದಿದ್ದೀನಿ? ಕರ್ತನಿಂದ. ಹಂಗಾರೆ ಅಪೊಸ್ತಲ ಪೌಲ್ ಹೇಳ್ಕೊಟ್ಟಿರೋದು ಯಾರು? ಕರ್ತನ ಹೇಳಿಕೊಟ್ಟಿದ್ದೀನಿ. ಕರ್ತನು. ಯಾಕೆ ಕರ್ತನು ಹೇಳ್ಕೊಟ್ರು? ಮೊದಲು ಪ್ರಭು ರಾತ್ರಿ ಭೋಜನ ಮಾಡಿದ್ ಯಾರು? ಯೇಸು ಕ್ರಿಸ್ತು. ಹಂಗಾರೆ ಅವ್ರಿಗೆ ಗೊತ್ತೋ ಇಲ್ವೋ ಕರೆಕ್ಟಾಗಿ ಹಿಂಗ್ ಮಾಡ್ಬೇಕು ಅಂತ? ಹೌದು ಸರ್. ಹಂಗಾರೆ ಮೊದಲು ಹೊಸ ಪಸ್ಕದ ನಿಯಮ, ಹೊಸ ಪ್ರಭು ರಾತ್ರಿ ಭೋಜನ ಮಾಡಿದ್ದ ಯಾರು? ಯೇಸು ಕ್ರಿಸ್ತು. ಹೌದಾ ಇಲ್ವೋ? ಹೌದು ಸರ್. ಆ ಪಸ್ಕಾಗೆ ಹೊಸ ಹೆಸರು ಕೊಟ್ಟಿದ್ದು ಪ್ರಭು ರಾತ್ರಿ ಭೋಜನ ಅಂತ. ಇದು ಯೇಸು ಕ್ರಿಸ್ತನ, ಹೌದಾ ಇಲ್ವಾ? ಹೌದು ಸರ್. ಮತ್ತೆ ಹೇಗ್ ಮಾಡ್ಬೇಕು ಅಂತ ಯೇಸು ಕ್ರಿಸ್ತನ್ ಗೊತ್ತಾ ಇಲ್ವಾ? ಗೊತ್ತು ಸರ್. ಅದನ್ನೇ ಯೇಸು ಕ್ರಿಸ್ತು ಹೇಳ್ಕೊಡ್ತಾರೆ. ಏನ್ ಹೇಳ್ಕೊಡ್ತಾರೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಓದ್ರಿ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು. ಯಾವಾಗಂತ ಯೇಸು ಕ್ರಿಸ್ತು ಮಾಡಿದ್ದ? ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ. ಬೆಳಿಗ್ಗೆ ಹೊತ್ತು ಮಾಡಿದ್ರ? ಇಲ್ಲ ಸರ್, ರಾತ್ರಿ. ಮತ್ತೆ ಇವಾಗ ಎಲ್ಲಾ ಸಭೆಗಳಲ್ಲಿ ಏನ್ ಮಾಡ್ತಾರೆ? ಯಾವ ಟೈಮಲ್ಲಿ ಮಾಡ್ತಾರೆ? ಬೆಳಿಗ್ಗೆ ಮಾಡ್ತಾರ, ಮಧ್ಯಾಹ್ನ ಮಾಡ್ತಾರ, ಟೈಮ್ ಸರಿ ತಾವು ನೇಮಕ ಮಾಡಿಕೊಂಡ ಟೈಮ್ ಪ್ರಕಾರ ಮಾಡ್ತಾರ. ರಾತ್ರಿ ಮಾಡ್ತಾರ? ಯಾವ ಹಗಲತ್ತೆ ಮಾಡ್ತಾರ ಸರ್. ರಾತ್ರಿ ಮಾಡ್ತಾರಾ? ಇಲ್ಲ ಸರ್, ಮಾಡೋದು. ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಉತ್ತರ ಬರ್ಬೇಕು. ಮಾಡ್ತಾರಾ ಅಂದ್ರೆ ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಮಾಡ್ತಾರ? ನಿಮ್ಗೆ ಗೊತ್ತು. ಮಾಡಲ್ಲ ತಾನೆ ಬ್ರದರ್? ಮಾಡೋದಿಲ್ಲ ಸರ್. ಮಾಡಲ್ಲ. ಇವ್ ನೀವೇ ಹೇಳ್ರಿ, ಇದು ಕರ್ತನ ನಿಯಮನ ಪಾಲನೆ ಮಾಡ್ದಂಗ? ಇಲ್ಲ ಸರ್. ಅದಕ್ಕೆ ಅಪೊಸ್ತಲ ಪೌಲ್ ಬಯ್ಯೋದಲ್ಲಿ, ಏನಪ್ಪ ನೀವು ಇಷ್ಟ ಬಂದಾಗ ಬರ್ತೀರಾ, ಇಷ್ಟ ಬಂದಿದ್ದ ರೀತಿಯಲ್ಲಿ ತಗೊಂತೀರಾ, ನಿಮ್ಗೆ ಮನೆಯಲ್ಲಿ ಊಟ ಮಾಡಕ್ಕೆ ಹೋಗಿ ಮನೆ ಊಟ ಮಾಡ್ಕೊಡ್ರಿ ಅಂತಾರೆ. ಯಾಕಪ್ಪ ಅಂದ್ರೆ ನೀವು ಬರ್ತಿರೋದು ಗಂಭೀರತೆ ಇರ್ಬೇಕಿಲ್ಲಿ, ಡಿಸಿಪ್ಲಿನ್ ಇದೆ. ಯಾರ ಮರಣ ನೆನ್ಸ್ಕೊಂತ ಇರೋದು? ಕರ್ತನ ಮರಣ. ಅದರ ಇವಾಗ ನಮ್ಮ ಗಾಂಧೀಜಿ, ಮಹಾತ್ಮ ಗಾಂಧೀಜಿ ಅವ್ರ ಮರಣನ ಅಸಟ್ಟೆ ಮಾಡಿ ನೆನ್ಸ್ಕೊಂಡ್ರೆ ಏನ್ ಮಾಡ್ತಾರೆ ಜನಗಳು ನಮ್ನ? ರೂಲ್ಸ್ ಇದೆ ಗೊತ್ತಾಗತ್ತು ಏನ್ರಿ? ಗಾಂಧೀಜಿ ಸತ್ತಿದ ದಿನ ಫ್ಲಾಗ್ ಹಾಸ್ಟಿಂಗ್ ಮಾಡಂಗಿಲ್ಲ, ಗೊತ್ತಾ ನಿಮ್ಗೆ? ಹೌದು ಸರ್. ಬಾವುಟನ ಇಳಿಸ್ಬೇಕು. ಅದನ್ನ ಉಲ್ಲಂಘ ಮಾಡಿದ್ರೆ ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಏನು ಮಾಡಲ್ವಾ? ಶಿಕ್ಷೆಗೆ ಒಳಗಾಗ್ತಾರೆ.
ಹೌದಾ ಇಲ್ಲ ಶಿಕ್ಷೆ ಬ್ರದರ್? ಮಾಡ್ತಾರೆ ಸರ್. ಹೌದೌದು ಸರ್. ಇದೇ ತರ ಒಬ್ಬ ವ್ಯಕ್ತಿಯನ ಮರಣನೇ ನಾವು ಅಪವಿತ್ರಗೊಳಿಸಿದ್ರೆ ನಮಗೆ ಶಿಕ್ಷೆ ಕೊಡ್ತಾರೆ ಅಂತಂದ್ರೆ, ಕರ್ತನ ಮರಣನು ಸೆರಿಗೆ ನೆನ್ಸ್ಕೊಂಡಿರ ನಾವು ಇಷ್ಟ ಬಂದಂತ ರೀತಿಲಿ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಕರ್ತನ್ ಮೆಚ್ತಾರ? ಹೇಳ್ರಿ, ಕರ್ತನ ಮೆಚ್ತಾರ ಅದನ್ನ? ಇಲ್ಲ ಸರ್. ಇಲ್ಲ. ಇವಾಗ ಅದನ್ನೇ ಹೇಳ್ತಾರೆ ಅಪೊಸ್ತಲ ಪೌಲು, ನಿಮ್ನೆಲ್ಲ ಮಾಡೋದನ್ನ ಮೆಚ್ಚಲ್ಲಪ್ಪ, ನೀವು ತಪ್ಪಾಗಿ ಮಾಡ್ತಾ ಇದ್ದೀರಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ದ್ರ? ಅದಕ್ಕೆ ನೋಡಿ ಅಂತೀನಿ ಏನ್ರಿ, ಈ ತರ ಮಾಡಿದ್ರೆ ಏನಾಗ್ತಾರೆ ಅಂತ 27 ಬುದ್ಧ ಓದಿ, ಅದರಲ್ಲಿ 27 ಓದಿ. ಹಾ, ಈಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಅರ್ಥ ಮಾಡ್ಕೊಳ್ರಿ. ಅಯೋಗ್ಯವಾಗಿ ತಿನ್ನೋದು ಏನರ್ಥ? ಇಷ್ಟ ಬಂದಂತ ರೀತಿಯಲ್ಲಿ ಇಷ್ಟ ಬಂದವಾಗ ಇಷ್ಟ ಬಂದ್ ಸತಿ ತೊಗೊಳೋದು, ಅದೇ ತಾನೇ ಅಯೋಗ್ಯವಂತ ಅಂತ ಹೇಳೋದು. ಹೌದು ಸರ್. ಪಸ್ಕ ಹಬ್ಬನ ದಿನಕ್ಕೆ ಒಂದ್ಸತಿ ವರ್ಷಕ್ಕೊಂದ್ಸತಿ ಮಾಡುವಂತಂದಿದ್ಮೇಲೆ ಅದನ್ನ ನಾವು ದಿನ ಮಾಡಿ ಅಥವಾ ವಾರಕ್ಕೊಂದ್ಸತಿ ಮಾಡಿ ತಿಂಗಳಿಗೊಂದ್ಸತಿ ಮಾಡಿದ್ರೆ ಅದು ಅಯೋಗ್ಯವಾಗಿ ಮಾಡ್ದಂಗೆ ತಾನೆ? ಹೌದು ಸರ್. ಅದ್ ನ್ಯಾಯ ಪ್ರಮಾಣ ಉಲ್ಲಂಘ ಮಾಡಿದ್ರೆ ತಾನೆ? ಹೌದು ಸರ್. ಮತ್ತೆ ಪಸ್ಕ ಹಬ್ಬನ ಈ ತರ ಮಾಡಿದ್ರೆ ಉಲ್ಲಂಘ ಅಂತಂದ್ರೆ, ಕರ್ತನ ಏನ್ರಿ ಪಸ್ಕದ ಹೊಸ ನಿಯಮ ಅಂದರೆ ಪ್ರಭು ರಾತ್ರಿ ಭೋಜನನ ನಾವು ಇಷ್ಟ ಬಂದಂತ ರೀತಿಯಲ್ಲಿ ಇಷ್ಟ ಬಂದವಾಗ ತಗೊಂಡ ಅಂತಂದ್ರೆ ಇದು ದೇವ್ರು ನಮ್ಮನ್ನ ಮೆಚ್ತಾರೆ ಅಂತ ನಾವ್ ಹೆಂಗ್ ಹೇಳೋದು? ಅದು ಉಲ್ಲಂಘ ಆಗ್ತದ ಇಲ್ವೋ? ಆಗ್ತದೆ ಸರ್. ಅದು ಕರ್ತನ ಒಂದು ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡದಂತ ಆಗ್ತದ ಇಲ್ವೋ? ಆಗ್ತದೆ ಸರ್. ಆ ಸಭೆಯಲ್ಲಿ ದ್ರೋಹ ಮಾಡ್ತಾ ಇದ್ರು, ಅದಕ್ಕೆ ಖಂಡಿಸ್ಬಿಟ್ಟು ಬರೀತಾರ್ರಿ ಇಲ್ಲಿ, ನೀವು ಮಾಡೋದು ಸರಿಯಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಕರ್ತನ ನಿಯಮ ಏನು ಏನ್ರಿ? ತಾನೂ ಹಿಡುಕೊಡಲ್ಪಟ್ಟಂತ ರಾತ್ರಿಯಲ್ಲಿ ಅವ್ರು ಮಾಡಿದ್ರು, ನಾವು ಹಂಗೆ ಮಾಡ್ಬೇಕ್ರಿ. ಇವಾಗ ಯೇಸು ಕ್ರಿಸ್ತನ ಯಾವಾಗ ಹಿಡ್ಕೊಟ್ರು? ದಿನ ಹಿಡ್ಕೊಟ್ರಾ ಯೇಸು ಕ್ರಿಸ್ತನ? ನೀವ್ ಹೇಳಿ. ಇಲ್ಲ ಇಲ್ಲ ಸರ್. ವಾರಕ್ಕೊಂದ್ಸತಿ ಹಿಡ್ಕೊಟ್ರಾ? ಇಲ್ಲ ಸರ್. ವರ್ಷಕ್ಕೆ ಒಂದ್ಸತಿ ಹಿಡ್ಕೊಟ್ಟಿದ್ದ? ಹೌದು ಸರ್. ಲೈಫಲ್ಲಿ ಒಂದ್ಸತಿ ತಾನೆ? ಹೌದಾ ಇಲ್ವಾ? ಹೌದು ಸರ್. ಮತ್ತೆ ಅವಳು ಹಿಡ್ಕೊಟ್ಟಲ್ಪಟ್ಟಂತ ರಾತ್ರಿಯಲ್ಲಿ ವರ್ಷ ವರ್ಷ ಕರೆಕ್ಟಾಗಿ ಏನ್ ಮಾಡ್ಬೇಕು ಅದನ್ನ? ಆತನ ಮರಣಕ್ಕಾಗಿ ನೆನ್ಸ್ಕೊಳಕ್ ನಾವು ಮಾಡ್ಬೇಕು. ಇವಾಗ ಯೇಸು ಕ್ರಿಸ್ತು ಏನಂತಂದ್ರು ನೋಡ್ರಿ, ಏನ್ರಿ, ನನ್ನನ್ನು ನೆನೆಸಿಕೊಳ್ಳೋಗೋಸ್ಕರ ಏನಾರ ಮಾಡ್ರಿ ಅಂತ ಯೇಸು ಕ್ರಿಸ್ತು ಬೇರೆ ಎಲ್ಲಾರ ಬೈಬಲ್ ಹೇಳಿದ್ರ? ನನ್ನ ನೆನಪಿಗಾಗಿ ದಯವಿಟ್ಟು ಮಾಡಿ ಅಂತ ಎಲ್ಲಾರು ಹೇಳಿದ್ರ ಬೈಬಲ್? ಏನಾರ ಹೇಳಿದಾರ ಯೇಸು ಕ್ರಿಸ್ತು? ಯೇಸು ಕ್ರಿಸ್ತು ಎಲ್ಲಾರ ಹೇಳಿದಾರ ನನಗೋಸ್ಕರ ಈ ತರ ಮಾಡ್ರಿ ಅಂತ ಎಲ್ಲಾರು ಹೇಳಿದಾರ ಯೇಸು ಕ್ರಿಸ್ತು? ಪ್ರಭು ರಾತ್ರಿ ಭೋಜನ ಬಿಟ್ಟು ಬೇರೆ ಎಲ್ಲಾದ್ರೂ ಯೇಸು ಕ್ರಿಸ್ತು ಹೇಳಿದಾರ? ಇಲ್ಲ ಇಲ್ಲ ಸರ್. ಎಲ್ಲೂ ಹೇಳಿಲ್ಲ. ಅವ್ರು ಕೇಳಿರಂತ ಒಂದು ಸಿಂಪಲ್ ರಿಕ್ವೆಸ್ಟ್ ಏನ್ರಿ, ಪ್ರಭು ರಾತ್ರಿ ಭೋಜನನ ಹೇಗ್ ಮಾಡ್ಬೇಕು? ವಾರಕ್ಕೊಂದ್ಸತಿ ಮಾಡ್ಬೇಕಾ? ತಿಂಗಳಿಗೊಂದ್ಸತಿ ಮಾಡ್ಬೇಕಾ? ವರ್ಷಕ್ಕೊಂದ್ಸತಿ ಕರೆಕ್ಟಾಗಿ ನನ್ನ ಮರಣನ ನೆನಪಿಗೆ ಮಾಡ್ಕೊಳಕ್ಕೋಸ್ಕರ ಮಾಡಿ ಅಂತ ಹೇಳೋದನ್ನ ನಾವು ಸರಿಯಾಗಿ ಮಾಡಕ್ಕಾಗಿಲ್ಲ ಅಂದ್ರೆ ಏನ್ ಅರ್ಥ ಹಂಗಾದ್ರೆ? ಹೇಳ್ರಿ, ಹೌದಾ ಇಲ್ವಾ? ಹೌದೌದು ಸರ್. ಅದನ್ನೇ ಯೇಸು ಕ್ರಿಸ್ತನ ಮುಖಾಂತರ ಏನ್ರಿ ಆ ಉಪದೇಶ ಎಲ್ಲ ಹೊಂದಿ ಅಪೊಸ್ತಲ ಪೌಲ್ ನಮ್ಗೆ ಹೇಳೋದು. ಇವಾಗ ಮುಂದಕ್ಕೆ ಓದಿ ನೆಕ್ಸ್ಟ್. ತಾನು ಹಿಡ್ಕೊಳ್ಪಟ್ಟಂತ ರಾತ್ರಿಯಲ್ಲಿ ಏನ್ ಮಾಡಿದ್ರಂತೆ? 1 ಕೊರಿಂಥ 11:24 ಬುಧರ್ ಓದಿ ಬುಧರ್. ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ನನ್ನನ್ನು ನೆನಪಿಗೋಸ್ಕರ ಈ ತರ ಏನ್ ಮಾಡ್ರಿ ನೀವು ಮಾಡಿರಿ ಅಂತಂದ್ರು ಅಲ್ವರ? ಏನ್ ಮಾಡ್ರಿ? ರೊಟ್ಟಿನ ಏನ್ ಮಾಡ್ರಿ ನೀವು? ಮುರಿರಿ. ನೆಕ್ಸ್ಟ್ ಆಮೇಲೆ ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ನೋಡ್ರ, ಸೂಚಿಸುತ್ತದೆ. ಅದೇ ತರ ರಕ್ತನ ಕೂಡ ಏನ್ ಮಾಡ್ತಾರೆ ತಗೊಂಡು, ಇದು ನೀವೆಲ್ಲ ತಗೊಳ್ರಿ, ಪಾನ ಮಾಡ್ರಿ ಅದರ, ಇದು ನನ್ನ ರಕ್ತದ ಮುಖಾಂತರ ಸ್ಥಾಪನೆ ಅಂತ ಹೊಸ ಒಡಂಬಡಿಕೆ ಸೂಚಿಸ್ತಾರೆ ಅಂತ ಹೇಳ್ತಾರೆ. ಹಂಗಂದ್ರೆ ಏನು? ಯೇಸು ಕ್ರಿಸ್ತು ಬರೀ ರೊಟ್ಟಿ ಕೊಟ್ರ ಇಲ್ಲಿ? ಇಲ್ಲ ಸರ್. ಏನ್ ಕೊಟ್ರು ಜೊತೆಗೆ? ರಕ್ತ. ರಕ್ತ ಕೊಟ್ರ ಯೇಸು ಕ್ರಿಸ್ತ? ಪಾನ ಮಾಡುವುದು ಪಾತ್ರೆ ಪಾತ್ರೆಯನ್ನು ಕೊಟ್ಟರು.
ಪಾತ್ರೆ ಕೊಟ್ರು. ಆ ಪಾತ್ರೆಯಲ್ಲಿ ಏನ್ ಕೊಟ್ರು? ದ್ರಾಕ್ಷಿ ದ್ರಾಕ್ಷಿ ರಸ. ರಸ ಕೊಟ್ರು. ದ್ರಾಕ್ಷರಸ. ಕರೆಕ್ಟ್. ಆ ದ್ರಾಕ್ಷರಸ ರಕ್ತ ಸೂಚನೆ ಮಾಡ್ತಾರೆ, ರಕ್ತ ಕೊಡ್ಲಿಲ್ಲ ಅವರು. ಕರೆಕ್ಟ್ ಅಲ್ಲ ಬ್ರದರ್? ಹೌದು ಸರ್, ದ್ರಾಕ್ಷಿ ರಸ ಕೊಟ್ರು. ಇವಾಗ ರೊಟ್ಟಿ ದ್ರಾಕ್ಷರಸ ಕೊಟ್ರು, ಕರೆಕ್ಟಾ? ಹೌದು ಸರ್. ಇವಾಗ ಯೇಸು ಕ್ರಿಸ್ತು 4,000 ಜನಕ್ಕೆ ಊಟಕ್ಕೆ ಹಾಕ್ಬೇಕಾರೆ, 5,000 ಜನಕ್ಕೆ ಊಟಕ್ಕೆ ಹಾಕ್ಬೇಕಾರೆ ಅದು ದ್ರಾಕ್ಷರಸ ಕೊಟ್ರ? ಇಲ್ಲ ಸರ್. ಮತ್ತೆ ಏನ್ ಕೊಟ್ರು? ಬರೀ ರೊಟ್ಟಿ ಕೊಟ್ರು, ಕರೆಕ್ಟಾ? ಹೌದು ಸರ್. ಮೀನ್ ಕೊಟ್ರು. ಅದು ಪ್ರಭು ರಾತ್ರಿ ಭೋಜನನ? ಅದು ಊಟ ಪ್ರಭು ಸರ್. ರಾತ್ರಿ ಭೋಜನನ? ಅಲ್ಲ ಸರ್. ಇಲ್ಲ. ಅದೇ ತರ ಎಲ್ಲೆಲ್ಲಿ ಬೈಬಲ್ ನಲ್ಲಿ ಇವರೆಲ್ಲ ರೊಟ್ಟಿ ತಿಂದ್ರು ಅದೆಲ್ಲ ಪ್ರಭು ರಾತ್ರಿ ಭೋಜನ ಆಗಲ್ಲ. ಏನಾಗಲ್ಲ ಅದೆಲ್ಲ ಪ್ರಭು ರಾತ್ರಿ ಭೋಜನ ಆಗೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ ಬ್ರದರ್? ಹೌದು ಸರ್. ಅಪೊಸ್ತಲ ಕೃತ್ಯಗಳು 20ರಲ್ಲಿ ನೀವ್ ಹೇಳ್ದಲ್ಲ ವಾಕ್ಯ, ಏನ್ರಿ 7ನೇ ವಾಕ್ಯ, ಅಲ್ಲಿ ಬಂದ್ಬಿಟ್ಟು ಪ್ರಭು ರಾತ್ರಿ ಭೋಜನ ಬಗ್ಗೆ ಹೇಳ್ತಲ್ಲ, ದ್ರಾಕ್ಷರಸ ಕೊಟ್ಟವ್ರ? ಅಲ್ಲಿ ದ್ರಾಕ್ಷರಸ ಬಗ್ಗೆನೇ ಕೊಟ್ಟಿಲ್ಲ, ಬರೀ ರೊಟ್ಟಿ ಬಗ್ಗೆ ಹೇಳ್ತಿರೋದು. ಅರ್ಥ ಆಯ್ತಾ? ಅಲ್ಲಿ ಊಟದ ನಿಯಮ ಬಗ್ಗೆ ಹೇಳ್ತಾ ಇರೋದು. ಇಸ್ರೇಲ್ ಜನಗಳು ಊಟನ ಹೆಂಗ್ ಮಾಡ್ತಾ ಇದ್ರು? ದಿನ ಮಾಡ್ತಾ ಇದ್ರು ಇಲ್ವಾ? ಹೌದೌದು. ನಾವು ಊಟ ಹೆಂಗ್ ಮಾಡ್ತಾ ಇದ್ದೀನ ಆಯ್ತು, ಅವರು ದಿನ ಮಾಡ್ತಾ ಇದ್ರು. ಆ ದಿನ ಊಟ ಮಾಡಕ್ಕಿಂತ ಮುಂಚೆ ಇಸ್ರೇಲಲ್ಲಿ ಇನ್ನೊಂದು ಪದ್ಧತಿ ಇತ್ತು, ಗೊತ್ತಾ? ಏನ್ರಿ? ಊಟ ತನಕ ಹಂಗೆ ಬಾಯಿಗೆ ಹಾಕೊಂಡ್ಬಿಡೋರ? ಏನ್ ಮಾಡೋರು ಊಟ ಮಾಡಕ್ಕಿಂತ ಮುಂಚೆ ಇಸ್ರೇಲ್ ಜನಗಳ? ನೀವೇನ್ ಮಾಡ್ತೀರಾ? ಊಟ ನಿಮ್ಗೆ ತಟ್ಟೆಯಲ್ಲಿ ಊಟ ತಂದು ಕೊಟ್ರೆ ನೀವೇನ್ ಮಾಡ್ತೀರಾ ಫಸ್ಟ್? ಪ್ರಾರ್ಥನೆ ಮಾಡ್ತೇವೆ. ಹಾ ಹೇಳ್ರಿ ಸೈಮನ್ ಬ್ರದರ್, ನೀವೇನ್ ಮಾಡ್ತೀರಾ? ಸಿಮಿಯನ್ ಬ್ರದರ್, ನಿಮ್ಗೆ ಊಟ ಕೊಡ್ತೀರಾ? ಮಾಡಿ ತಕೊಳ್ತೀವಿ. ಏನ್ ರಮೇಶ್ ಸರ್ ಏನ್ ಮಾಡ್ತೀರಾ? ದೇವ್ರಿಗೆ ಸ್ತೋತ್ರ ಮಾಡಿ ಊಟ ತಕೊಳ್ತೀವಿ. ಒಂದ್ ಪ್ರಾರ್ಥನೆ ಮಾಡ್ತೀರಾ ಇಲ್ವಾ? ಹೌದು ಸರ್. ಅದೇ ಇಸ್ರೇಲ್ ಅಂತ ಪದ್ಧತಿ ಬ್ರದರ್. ದಯವಿಟ್ಟು ಇವೆಲ್ಲ ಮನ್ಸಲ್ಲಿ ಮಂದಟ್ಟು ಮಾಡ್ಕೊಳ್ಳಿ, ನೆನ್ಪಲ್ಲಿ ಯಾವತ್ತೂ ಶಾಶ್ವತವಾಗಿ ಇಟ್ಕೊಳ್ಳಿ. ನಾವ್ ಹೆಂಗೆ ಊಟ ತಂದ್ಕೊಟ್ಟಿದ್ದೀವಿ, ಊಟ ಮಾಡಕ್ಕೆ ಮುಂಚೆ ಒಂದು ಪ್ರೇಯರ್ ಮಾಡ್ತಿರೋ, ಇಸ್ರೇಲ್ ಅಲ್ಲಿ ಪದ್ಧತಿ ಇತ್ತು. ಅದೇ ಪದ್ಧತಿ ನಮ್ಗೆ ಬಂದಿರೋದು. ಯಾಕೊತ್ತಾ? ಯೇಸು ಕ್ರಿಸ್ತನು ಯಹೂದ್ಯನು, ಅಪೋಸ್ತಲರು ಎಲ್ಲ ಯಹೂದ್ಯರು. ಈ ಪದ್ಧತಿನ ಫಾಲೋ ಮಾಡಿ 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 ಹಂಗೆ ಸಭೆಗೆ ಏನ್ ಮಾಡಿದ್ರು? ಪಾಸನ್ ಮಾಡ್ಬಿಟ್ರು. ಅರ್ಥ ಆಯ್ತಾ? ಅದರಿಂದ ನಮ್ಗೆಲ್ಲ ಅದೇ ಪದ್ಧತಿಯಲ್ಲಿ ಬಂದಿರೋದು. ಇಸ್ರೇಲ್ ಜನಗಳು ಪ್ರಾರ್ಥನೆ ಮಾಡಿ ಊಟ ಮಾಡ್ತಿರೋದ್ ಬಗ್ಗೆನೇ ಅಪೊಸ್ತಲ ಕೃತ್ಯಗಳು ಏನ್ ಮಾಡಿದ್ರು ಕೊಟ್ಟಿರೋದು. ಅದಕ್ಕೂ ಪ್ರಭು ರಾತ್ರಿ ಭೋಜನಕ್ಕೂ ಸಂಬಂಧನೇ ಇಲ್ಲ. ಗೊತ್ತಾಯ್ತಾ? ಯಾಕೆ ಸಂಬಂಧ ಇಲ್ಲ ಅಂತಂದ್ರೆ ಅದನ್ನ ಇವಾಗ ಅಪೊಸ್ತಲ ಪೌಲ್ ಮುಂದಕ್ಕೆ ಹೇಳ್ತಾರೆ ಯಾಕೆ ಸಂಬಂಧ ಇಲ್ಲ ಅಂತ. ಇವಾಗ ಓದಿ, ಇಲ್ಲಿ ಇಸ್ರೇಲ್ ಜನಗಳು ಊಟ ಮಾಡೋದಿಕ್ಕೋ ಏನ್ರಿ ಪ್ರಭು ರಾತ್ರಿ ಭೋಜನಕ್ಕೆ ಏನಕ್ಕಪ್ಪ ಸಂಬಂಧ ಇಲ್ಲ, ಬೇರೆ ಬೇರೆ ಅಂತಾನೆ ಅಪೊಸ್ತಲ ಪೌಲ್ ಹೇಳೋದಲ್ಲಿ 1 ಕೊರಿಂಥ 11ನೇ ಅಧ್ಯಾಯದಲ್ಲಿ. ಇವಾಗ ಓದಿ, ಏನು ವಾಕ್ಯನ ಓದಿ, 26 ಓದಿ. ಏನಕ್ಕೆ ವ್ಯತ್ಯಾಸ ಇದೆ? ಎರಡಕ್ಕೂ ಏನ್ ವ್ಯತ್ಯಾಸ ಇದೆ? ಓದಿ. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸ್ತೀರಿ. ಏನ್ ನೋಡಿಸ್ತಾ ಇದ್ದೀರಾ? ಇದು ನೀವು ಮಾಡ್ದವಾಗೆಲ್ಲ ಏನ್ ನೋಡಿಸ್ತಾ ಇದ್ದೀರಂತೆ? ಅರ್ಥ ಏನ್ ನೋಡಿಸ್ತಾ ಇದ್ದೀರಂತೆ? ಕರ್ತನ ಮರಣವನ್ನು. ಕರ್ತನ ಮರಣ ನೋಡಿಸ್ತಾ ಇದ್ದೀರಂತೆ. ಅದರಿಂದ ಇದನ್ನ ಗಂಭೀರತೆ ಏನ್ ಮಾಡ್ಬೇಕು ಏನ್ರಿ? ಇದು ಕರ್ತನ ಮರಣನ ನೋಡ್ಸೋದ್ರಿಂದ ಇದು ಹೆಂಗ್ ಮಾಡ್ಬೇಕು? ಇಷ್ಟ ಬಂದಂಗ್ ಮಾಡ್ಬೋದಾ? ಇಲ್ಲ ಸರ್. ಡಿಸಿಪ್ಲಿನ್ ಆಗಿ ಮಾಡ್ಬೇಕು, ಗಂಭೀರತೆಯಿಂದ ಮಾಡ್ಬೇಕು, ತುಂಬಾ ಭಯಭಕ್ತಿಯಿಂದ ಏನ್ ಮಾಡ್ಬೇಕು ಮಾಡ್ಬೇಕು. ಅದನ್ನೇ ಅಪೊಸ್ತಲ ಪೌಲ್ ಹೇಳ್ತಾ ಇದ್ದು. ಹೇಗ್ ಮಾಡ್ಬೇಕು, ಹೇಗ್ ಮಾಡ್ಬಾರ್ದು, ಮಾಡಿದ್ರೆ ಏನಾಯ್ತದೆ? ಮುಂದಿನ ವಾಕ್ಯದಲ್ಲಿ ಹೇಳ್ತಾ ನೋಡಿ, ಏನ್ ಹೇಳ್ತಾರೆ ಮಾಡಿದ್ರೆ ಏನಾಗ್ತದೆ ಅಂತ. ಮುಂದಿನ ವಾಕ್ಯ ಓದಿರ್ತೀನಿ. 27. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ತಿಳ್ಕೊಳ್ಳಿ, ಅಯೋಗ್ಯವಾಗಿ. ಏನ್ ಅಯೋಗ್ಯವಾಗಿ ಅಂತಂದ್ರೆ ವಾರಕ್ಕೊಂದ್ಸರಿ ತಗೊಳೋದು, ತಿಂಗಳಿಗೊಂದ್ಸರಿ ತಗೊಳೋದು. ಇದು ವಾಕ್ಯದಲ್ಲಿ ಎಲ್ಲೈತೆ ಬೈಬಲಲ್ಲಿ? ನೋಡ್ಸ್ಬಿಟ್ರಿ ಅಂತೀನಿ, ಹೇಳ್ದಂಗೆ ಕೇಳ್ಬಿಡ್ತೀನಿ. ಬೈಬಲಲ್ಲಿ ಒಂದು ವಾಕ್ಯನೂ ಇಲ್ಲ ಸಭೆ ಬಂದ್ಬಿಟ್ಟು ಆದಿ ಸಭೆಯಲ್ಲಿ ವಾರಕ್ಕೊಂದಿನ ತಗೊಂಡ್ರು, ತಿಂಗಳಿಗೊಂದಿನ ತಗೊಂಡ್ರು ಅಂತ ಸತ್ಯವೇದದಲ್ಲಿ ವಾಕ್ಯನೇ ಇಲ್ಲ. ಈ ನೋಡ್ಸಿರೋದು 2 ವಾಕ್ಯಗಳಲ್ಲಿ ಅಪೊಸ್ತಲ ಕೃತ್ಯಗಳಲ್ಲಿ ಅದು ಊಟದ ಬಗ್ಗೆನೇ ಮಾತಾಡ್ತಾ ಇರೋದು ಹೊರತು ಪ್ರಭು ರಾತ್ರಿ ಭೋಜನದ ಬಗ್ಗೆನೇ ಅಲ್ಲ. ಅದಕ್ಕೆ ನೀವು ಅಲ್ಲಿ ಓದಿದ್ರೆ ದ್ರಾಕ್ಷರಸದ ಮಾತೇ ಇಲ್ಲ ಅಲ್ಲಿ, ಬರೀ ರೊಟ್ಟಿ 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 ಮಾತನೇ ಇರೋದು. ಅದಕ್ಕೆ ಅಯೋಗ್ಯವಾಗಿ ತಗೊಂಬಾರ್ದು, ಅಸಟ್ಟೆ ಮಾಡಬಾರ್ದು. ಅದರ ಅವ್ರು ಹೇಳಿದ್ಮೇಲೆ ಯಾವ ರೀತಿ ತಗೊಬೇಕು ಅದೇ ರೀತಿ ತಗೊಬೇಕು. ಇವಾಗ ಪಸ್ಕನ
ಹೆಂಗ್ ಆಚರಣೆ ಮಾಡ್ಬೇಕು? ಒಂದ್ ಕುರಿ ಮರಿನೇ ಮಾಡ್ಬೇಕು, ತಗೊಬೇಕು, ಕರೆಕ್ಟಾ? ಹ್ಮ್ ಎಷ್ಟನೇ ದಿನ ತಗೊಬೇಕು ಮನೆಯೊಳಗೆ? ಏನ್ ಎಷ್ಟನೇ ಸರ್? ದಿನ ತಗೋಬೇಕು? ಕರೆಕ್ಟ್ ಎಷ್ಟು ಎಷ್ಟನೇ ದಿನ ತಗೊಬೇಕು ಕುರಿ ಮರಿನ? ಮನೆಯೊಳಗೆ ಯಾವಾಗ ತಗೊಬೇಕು? ಪಸ್ಕ ಹಬ್ಬದ ನಿಯಮ ಗೊತ್ತಿಲ್ಲ ನಿಮ್ಗೆಲ್ಲ? ಸರಿ, ದಯವಿಟ್ಟು ಬೈಬಲ್ ಓದಿ. ವಿಮೋಚನಾ ಕಾಂಡ 12ನೇದಲ್ಲಿ ಬರ್ತೀವಲ್ಲ, ಓದ್ಬೇಕು. ಸುಮ್ಮನೆ ಬಂದ್ಬಿಟ್ಟು ನಾ ಬೈಬಲ್ನ ಹಿಂಗೆ ಹಿಂಗೆ ತಿರ್ಸ್ಬಿಟ್ಟು ಓದ್ಬಿಡ್ತೀನಿ ಆಗಲ್ಲ. ದಯವಿಟ್ಟು ಬೈಬಲ್ನ ಒಂದ್ಸತಿ ಪೂರ್ತಿ ಓದಿಲ್ಲ ಅಂದ್ರೆ ದಯವಿಟ್ಟು ಓದಿ, ಆಯ್ತಾ? ವಿಮೋಚನಾ ಕಾಂಡ 12ನೇದಲ್ಲಿ ಏನ್ ಕೊಟ್ಟಿದ್ದಾರೆ? ಪಸ್ಕದ ಕುರಿನ 10ನೇ ದಿನ ಮನೆಯೊಳಗೆ ಏನ್ ಮಾಡ್ಬೇಕಂತೆ? ತಗೊಬೇಕಂತೆ. ಎಷ್ಟನೇ ದಿನ ತಗೋಬೇಕು? 10ನೇ ದಿನದಲ್ಲಿ. ಆಮೇಲೆ 14ನೇ ದಿನ ಸಂಜೆ ಹೊತ್ತು ಏನ್ ಮಾಡ್ಬೇಕದ್ನ ಕಡಿಬೇಕು ಅಂತ ಹೇಳ್ತಾರೆ, ಕರೆಕ್ಟಾ? ಸರಿ, 4 ದಿನ ಏನ್ ಮಾಡ್ಬೇಕು? ಕುರಿಮರಿ ತಗೊಂಡು ಮನೇಲಿ ಏನ್ ಮಾಡ್ಬೇಕು? 4 ದಿನ ಕುರಿಮರಿ ಏನ್ ಮಾಡ್ಬೇಕು? 4 ದಿನ ಕುರಿಮರಿ ಮನೇಲಿ ಇರ್ತಲ್ಲ ಕುರಿ, ಆ ಕುರಿಗೆ ಏನ್ ಮಾಡ್ಬೇಕು? 4 ದಿನ ಮೇಯಿಸ್ಬೇಕು. ಚೆನ್ನಾಗಿ ತಿನ್ಸ್ಬೇಕು. ಹೊಟ್ಟೆ ಏನಾಗಬೇಕು? ಚೆನ್ನಾಗೆ ಚೆನ್ನಾಗಿ ತುಂಬಿರ್ಬೇಕು ಅಲ್ವರ? ತನ್ನ ಸ್ವಂತ ಕುರಿ ತರ ಸಾಕ್ಬೇಕು. ಆಮೇಲೆ ಮಾಡಬೇಕು 4 ದಿನ ಕಡಿಬೇಕು ಅಲ್ವರ? ಕಡ್ದ್ಬಿಟ್ಟು ಏನ್ ಮಾಡ್ಬೇಕು? ಹೆಂಗ್ ಕಡಿಬೇಕು ಅದನ್ನ? ತಲೆ ಕತ್ತರಿಸ್ಬೇಕಾ? ಎಗರಿಸ್ಬೇಕು? ತಲೆ ಎಗರಿಸ್ಬಿಡ್ಬೇಕಾ? ಹೆಂಗ್ ಕಡಿಬೇಕು? ಹೆಂಗ್ ಕಡಿಬೇಕು? ಓದಿದ್ರ ಇಲ್ಲ? ರಮ್ಯಾ ಅಷ್ಟರ್ ಹೇಳಿ, ಕುರಿ ಮರಿನ ಹೆಂಗ್ ಕಡಿಬೇಕು? ಹೇಳ್ರಿ, ಕುರಿ ಮರಿನ ಹೆಂಗ್ ಕಡಿಬೇಕು? ಅಯ್ಯಯ್ಯೋ, ಏನಪ್ಪ ಕುರಿ ಮರಿನ ಹೆಂಗ್ ಕಡಿಬೇಕು ಅಂತ ಕೇಳ್ದೆ. ಕತ್ತಿಯಿಂದ. ಹೆಂಗೆ ಕಟ್ಟು? ಅದೇ ಹೆಂಗೆ ಕಟ್ಟು ಹೇಳ್ರಿ, ಕಟ್ಟು ಹೆಂಗ್ ಮಾಡೋದು? ತಲೆ ಮೇಲೆ ಕೈ ಇಟ್ಟು ಕೈ ಇಟ್ಟೆ ಆಮೇಲೆ ನೀರ್ ಚಿಮ್ಸಿ ಕತ್ತೆಗಿಡಿಸ್ಬಿಡ್ಬೇಕು. ಹೇಳ್ರಿ. ಈ ಎಲ್ಲಾ ಕ್ರಿಶ್ಚಿಯನ್ಸ್ ಬೈಬಲ್ ಎಲ್ಲ ಓದ್ತೀರಾ, ಹಿಂಗ ಓದೋದ್ ಬೈಬಲ್? ಕುರಿ ಮರಿನ ಕಡಿದ್ರೆ ಒಂದು ಮೂಳೆ ಮುರಿಬಾರ್ದು. ಏನಾಗ್ಬಾರ್ದು? ಮೂಳೆ ಮುರಿಬಾರ್ದು. ಅದಕ್ಕೆ ಏಸು ಕ್ರಿಸ್ತ ಶಿಲುಬೆ ಸಾಯ್ಬೇಕಾದ್ರೆ ಮೂಳೆ ಮುರಿತಾ? ಮುರಿದಿಲ್ಲ ಸರ್. ಅರ್ಥ ಮಾಡ್ಕೊಳ್ಳಿ, ಇವೆಲ್ಲದಕ್ಕೂ ಹೋಲಿಕೆ ಇದೆ. ಅದಕ್ಕೆ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡೋ ಅಂತ ಹೇಳಿದ್ದು. ಕುರಿ ಮರಿನ ನನ್ಗೆ ಗೊತ್ತಿಲ್ಲ, ನಾನು 1 ತಿಂಗಳು ಮುಂಚೆ ತಂದ್ಬಿಡ್ತೀನಿ, ನಾನು ಚೆನ್ನಾಗಿ ಸಾಕ್ತೀನಿ, 14ನೇ ದಿನ ನಾನೇ ಕಡಿಬೇಕು. ನಾನು 13ಕ್ಕೆ ಕಡಿದ್ಬಿಡ್ತೀನಿ ಅಂದ್ರೆ ಆಯ್ತದ? 15 ಕಡಿಕೆ ಆಯ್ತದ? 14 ಕಡಿಬೇಕು ಅಂದ್ರೆ 14ಕ್ಕೆ ಕಡಿಬೇಕು, ಕರೆಕ್ಟಾ? ಹೌದಾ ಇಲ್ವಾ? ಹೌದು ಸರ್. ಇವತ್ತು ನನ್ಗೆ ಸಾಯಂಕಾಲ ಆಗಲ್ಲ, ನಾನು ಡ್ಯೂಟಿಗೆ ಹೋಗ್ಬೇಕು, ನಾನು ಬೆಳಿಗ್ಗೆನೆ ಕಡಿತೀನಿ, ಆಯ್ತದ? ಹೇಳ್ರಿ, ಆಯ್ತದ? ಇಲ್ಲ. ಯಾಕಾಗಲ್ಲ? ನೀನ್ ಕಡ್ಕೊಳಪ್ಪ, ಅದು ಪಸ್ಕ ಕುರಿ ಆಗಲ್ಲ. ಅವಾಗ ನೀನ್ ಊಟ ಆಯ್ತದೆ. ಅದು ನೀನ್ ಇಷ್ಟ ಬಂದಂತ ಮಾಡಿದ್ರೆ ಮಾಡ್ಕೋ, ಏನ್ ತೊಂದರೆ ಇಲ್ಲ. ಆದ್ರೆ ಅದು ಪಸ್ಕದ ಕುರಿ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಬೆಳಿಗ್ಗೆ ಹೊತ್ತು ಕಡಿದ್ರೆ ಪಸ್ಕದ ಕುರಿ ಆಗಲ್ಲ. ಸಂಜೆ ಹೊತ್ತು ದೇವ್ರು ಹೆಂಗ್ ಹೇಳಿದ್ರು ಆ ರೂಲ್ಸ್ ಪ್ರಕಾರ ಮಾಡಿದ್ರೆ ಮಾತ್ರ ಏನಾಗೋದು? ಪಸ್ಕ ಆಗೋದು. ಅರ್ಥ ಆಯ್ತಾ? ಅರ್ಥ ಆಯ್ತಾ ಸೈಮನ್ ಬ್ರದರ್? ಅರ್ಥ ಆಯ್ತು ಸರ್. ಇದೇ ತರ ಪ್ರಭು ರಾತ್ರಿ ಭೋಜನನ ನಾನು ವಾರಕ್ಕೊಂದ್ಸತಿ ಮಾಡ್ತೀನಿ, ತಿಂಗಳಿಗೊಂದ್ಸತಿ ಮಾಡ್ತೀನಿ. ಯಾಕೆ? ಸಭೆಗಳಲ್ಲಿ ಈ ತರ ಮಾಡ್ತಾರೆ, ಅದೂ ನಾನು ಹಂಗೆ ಮಾಡ್ತೀನಿ ಅಂತಂದ್ರೆ ಅದು ಪ್ರಭು ರಾತ್ರಿ ಭೋಜನ ಅಲ್ಲ. ಏನಲ್ಲ ಅದು? ಪ್ರಭುರಾತ್ರಿ ಭೋಜನ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಅದು ಬರೀ ಊಟ. ನಾವು ತಿಳ್ಕೊಬಹುದು ಅದು ಪ್ರಭು ರಾತ್ರಿ ಭೋಜನ ಅಂತ, ಆದ್ರೆ ಕರ್ತನ ದೃಷ್ಟಿಯಲ್ಲಿ ಅದು ಪ್ರಭು ರಾತ್ರಿ ಭೋಜನ ಅಲ್ವೇ ಅಲ್ಲ. ಅರ್ಥ ಆಯ್ತಾ? ಮತ್ತೇನದು? ಇಷ್ಟ ಬಂದಂತ ರೀತಿಲಿ ತೊಗೊಳೋದು, ಇಷ್ಟ ಬಂದಂತ ರೀತಿಲಿ ಮಾಡೋದು ಏನದು? ಯಾರು ದೇವ್ರ ವಿರುದ್ಧವಾಗಿ ಇಷ್ಟ ಬಂದಂತ ರೀತಿಲಿ ಮಾಡೋದು? ಯಾರು ಹೇಳಿ? ಯಾರು ಮಾಡೋದು? ಇಷ್ಟ ಬಂದಂತ ರೀತಿಲಿ ಯಾರು ನಡ್ಕೊಂತಾರೆ? ದೇವ್ರ ಮಕ್ಳು ನಡ್ಕೊಂತಾರ? ಇಲ್ಲ ದೇವ್ರ ವಾಕ್ಯದ ಪ್ರಕಾರ ನಡ್ಕೊಂತಾರ? ದೇವ್ರ ಮಕ್ಳು ದೇವ್ರ ವಾಕ್ಯದ ಪ್ರಕಾರ ನಡ್ಕೊ. ಹೇಳ್ರಿ. ಎಲ್ಲ ಒಬ್ಬರೇ ಉತ್ತರ ಕೊಡ್ತಾವ್ರೆ. 16 ಜನದಲ್ಲಿ ಒಬ್ಬರೇ ಉತ್ತರ, ಓ ದೇವ್ರ ವಾಕ್ಯದ ಪ್ರಕಾರ ನಡ್ಕೊಂತೀನಿ ಅಂತ. ಮಿಗ್ದವರೆಲ್ಲ ನಾವ್ ಇಷ್ಟ ಬಂದಂಗೆ ನಡ್ಕೊಂತೀರಿ ಅಂತ. ಹೇಳ್ರಿ, ದೇವ್ರ ಮಕ್ಳು ದೇವ್ರ ವಾಕ್ಯದ ಪ್ರಕಾರ ನಡ್ಕಂತಾರ ಇಲ್ವೋ? ಯಾರು ನಡೆಯಲ್ಲ. ಮತ್ತೆ ದೇವ್ರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯೋದು ಯಾರು? ಅವ್ರಿಗೆ ಏನಂತ ಕೊಡ್ಬೇಕು? ಅವ್ರು ಯಾರು? ಸೈತಾನ್.
ಸೈತಾನ್. ಮಕ್ಳು ಅವರು ಹೇಳ್ರಿ, ಅವ್ರು ಯಾರ ಮಕ್ಳು? ಸೈತಾನನ ಮಕ್ಕಳು. ಚೇತನ್ ಮಕ್ಳು. ದೇವ್ರ ವಾಕ್ಯದ ಪ್ರಕಾರ ನಡೆದ್ರೆ ದೇವ್ರ ಮಕ್ಳು, ದೇವ್ರ ವಾಕ್ಯ ಹೌದು ಸರ್. ವಿರುದ್ಧವಾಗಿ ನಡೆದ್ರೆ ಯಾರ ಮಕ್ಳು ಅವರು? ಸೈತಾನನ ಮಕ್ಕಳು. ಹೌದಾ ಇಲ್ವಾ? ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಒಬ್ಬ ಮನುಷ್ಯ ಏನ್ ಮಾಡಕ್ಕಾಗಲ್ಲ, ಎರಡು ಯಜಮಾನನ ಪ್ರೀತಿ ಮಾಡಕ್ ಸಾಧ್ಯ ಇಲ್ಲ. ಕರೆಕ್ಟ್ ಹೌದಾ ಇಲ್ವೋ? ಹೌದು ಸರ್. ಮತ್ ಹಂಗಂದ್ರೆ ಏನ್ರಿ, ಇನ್ನೊಂದು ಪಾತ್ರ ಐತೆ. ಯಾವ ಪಾತ್ರ ಗೊತ್ತಾ? ಬೈಬಲ್ ತೆಗೆದು ಓದಿ, 1 ಕುರಿನ್ತ 10ನೇ ಅಧ್ಯಾಯ 21ನೇ ವಾಕ್ಯ. 1 ಕುರಿನ್ತ 10:21 ಹೋದ್ರಿ. 1 ಕುರಿನ್ತ 10:21. ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ, ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಕುಡಿಲಾರಿರಿ. ಅರ್ಥ ಮಾಡ್ಕೊಳ್ಳಿ. ಎಷ್ಟು ಪಾತ್ರೆ ಇದೆ ಬ್ರದರ್? 2 ಪಾತ್ರೆ. ಯಾವ್ದು? ಕರ್ತನ ಪಾತ್ರೆ, ದೆವ್ವಗಳ ಪಾತ್ರೆ. ಕರ್ತನ ಪಾತ್ರೆಯಲ್ಲಿ ಎಷ್ಟೇ ತಗೋಬೇಕು ವರ್ಷಕ್ಕೆ? 1 ಸಾರಿ. ದೆವ್ವದ ಪಾತ್ರೆಯಲ್ಲಿ ಅದೇ ದೆವ್ವದ ಪಾತ್ರೆಯಲ್ಲಿ ದೆವ್ವ ಏನ್ ಹೇಳ್ತಾನೆ? ದಿನಾ ಬಾ ಅಂತ ಹೇಳ್ತಾನೆ. ನನ್ ಬಿಟ್ಟಾಕ್ ಹೋಯ್ತೀಯಾ, ಹೋಗ್ಬೇಡ, ದಿನಾ ಬಾ, ಇಲ್ಲೇ ಇದ್ಬಿಡು, ಪರ್ಮನೆಂಟ್ ಆಗಿ ಬರ್ತಾನೆ ಇರೋ. ಇದ್ ಯಾರು ಹೇಳೋದು? ಇದ್ ಯಾರು ಹೇಳೋದಿಲ್ಲ? ದೆವ್ವ ಹೇಳೋದು. ಹೌದಾ ಇಲ್ವಾ? ಹೌದು ಸರ್. ದೇವ್ರ ಆಲಯಕ್ಕೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು? ನೀತಿ ನಿಯಮ ಇದೆ ಇಲ್ಲ? ಬೈಬಲ್ ಓದಿದ್ರಿ ಇಲ್ವಾ? ಹಳೆ ಒಡಂಬಡಿಕೆಯಲ್ಲಿ ಐತಲ್ವಾ? ದೇವರ ಆಲಯಕ್ಕೆ ಹೋಗ್ಬೇಕಾದ್ರೆ ಹಬ್ಬಗಳಲ್ಲಿ ಏನ್ ಮಾಡ್ಬೇಕು? ಹೋಗ್ಬೇಕು. ಆಯ್ತಾ? ಬರೀ ಕೈನಲ್ಲಿ ಹೋಗಂಗಿಲ್ಲ. ಬೈಬಲ್ ಐತೆ, ವರ್ಷಕ್ಕೊಂದ್ಸತಿ ಏನ್ ಮಾಡ್ತಾರೆ? ಇಡೀ ಇಸ್ರೇಲ್ ಜನಗಳಿಗೆ ಹೋಗ್ತಾ ಇದ್ರು, ಯೆರೂಸಲೇಮ್ಗೆ ಹೋಗ್ತಾ ಇದ್ರು. ಗೊತ್ತಾ? ಬೈಬಲ್ ಐತೆ, ಓದಿದ್ದೀರಾ ಏನ್ರಿ? ಇಡೀ ಇಸ್ರೇಲ್ ಜನಗಳು ಎಲ್ಲರೂ ಯೆರೂಸಲೇಮ್ನ ಇರಲಿಲ್ಲ. ಅದಕ್ಕೆ ಹೇಳಿದ್ದು, ನೀವು ಇದ್ರೆ ಏನೋ ಹೋಗ್ಬೋದು. ಅದು ಎಲ್ಲಿರ್ತಾರೆ ಎಲ್ಲರೂ? ಬೆತ್ಲೆಹೇಮು ಅದೇನ್ರಿ, ಆ ಯೂದಾಯ ಪ್ರಾಂತದಲ್ಲಿ ಏನ್ರಿ, ಗಿಲ್ಗಾಲ್ಗಲ್ಲಿ ಏನ್ರಿ, ಇಲ್ಲೆಲ್ಲ ಏನ್ ಮಾಡ್ತಾರೆ? ವಾಸ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ನೀವೆಲ್ಲಾರು ಕೂಡಿ ಬರಬೇಕು. ಯಾವಾಗ? ಪಸ್ಕದ ವರ್ಷಕ್ಕೊಂದ್ಸತಿ ಅಲ್ವರ? ನೀವು ಯೋಚನೆ ಮಾಡಿರ್ತೀನಿ ಏನ್ರಿ. ಅದಕ್ಕೆ ಹೇಳೋದು, ದೆವ್ವದ ಪಾತ್ರೆ ಏನ್ ಹೇಳ್ತಾನೆ ದೆವ್ವ? ಬಾ ಬಾ, ಇಷ್ಟ ಬತ್ತ ತಗೋಪರ, ಏನಂತೆ, ಏನೋ ತಗೋ, ದಿನ ತಗೋ. ಒಬ್ಬರನ್ನ ಏನ್ರಿ, ಒಬ್ರು ಮರಣನ ನಿಜವಾಗ್ಲೂ ಗಂಭೀರವಾಗಿ ಯಾವಾಗ ಆಚರಣೆ ಮಾಡ್ಬೋದು? ಯೋಚನೆ ಮಾಡಿರ್ತೀನಿ. ಇವಾಗ ನಮ್ಗಳಿಗೂ ತಂದೆ ತಾಯಿ ಎಲ್ಲ ಇದ್ದಾರೆ, ನಿಮ್ಗೂ ಎಲ್ಲ ಇದ್ದಾರೆ ಅಂತ ತಿಳ್ಕೊಂತೀನಿ. ಅದರ ನಿಮ್ಮ ತಂದೆ ತಾಯಿಗಳು ಅಥವಾ ನಿಮ್ಮ ಅಜ್ಜಿ ಮುತ್ತಾತಗಳು ಏನ್ರಿ, ಯಾರೋ ತೀರೋಗಿರ್ತಾರೆ ಗೊತ್ತಾ? ನೀವು ತುಂಬಾ ಪ್ರೀತಿ ಮಾಡ್ತಾ ಇರ್ತೀರ. ಅವ್ರನ್ನ ಯಾವಾಗ ನೆನ್ಸ್ಕೊಂತೀರಾ? ದಿನ ನೆನ್ಸ್ಕೊಂತೀರಿ. ಆದ್ರೆ ವಿಶೇಷವಾಗಿ ಯಾವತ್ತು ನೆನ್ಸ್ಕೊಂತೀರಿ ಅವ್ರನ್ನ? ಹೇಳ್ರಿ, ಅವ್ರನ್ನ ವಿಶೇಷವಾಗಿ ಯಾವತ್ತು ನೆನ್ಸ್ಕೊಂತೀರಿ ಅವ್ರನ್ನ? ಸತ್ತಿದ್ದ ದಿನ, ಸಪ್ತದಿನ ಬ್ರದರ್. ವರ್ಷಕ್ಕೆ. ದಿನ. ಅಯ್ಯೋ ಈ ದಿನ ನಮ್ಮ ತಾತ ಏನಾದ್ರು ಸತ್ತೋಗ್ಬಿಟ್ರಲ್ಲ ಅದರ. ಅವ್ರ ಬರ್ತ್ಡೇಕ್ಕಿಂತ ಅವ್ರ ಡೆತ್ ಡೇನ ತುಂಬಾ ಗಂಭೀರವಾಗಿ ಏನ್ ಮಾಡ್ತೀರಿ ಎಲ್ಲರೂ ಲೋಕದಲ್ಲಿ ನೆನ್ಸ್ಕೊಂತೀರಿ ಅಲ್ರ? ದಿನ ನೆನ್ಸ್ಕೊಳೋದಕ್ಕೂ ಏನ್ರಿ ವರ್ಷಕ್ಕೊಂದ್ಸಲ ನೆನ್ಸ್ಕೊಳಕ್ಕೆ ತುಂಬಾ ಏನಿದೆ, ಡಿಫ್ರೆನ್ಸ್ ಇದೆ. ಗೊತ್ತಾಯ್ತಾ ಬ್ರದರ್? 7 ಬ್ರದರ್? ಹೌದು ಸರ್. ದಿನ ನೆನ್ಸ್ಕೊಳೋದಕ್ಕೂ ವರ್ಷಕ್ಕೊಂದ್ಸಲ ನೆನ್ಸ್ಕೊಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇವಾಗ ನಿಮ್ ಮಕ್ಳು ಇದಾರೆ ನಿಮ್ಗೆ? ಅವ್ರ ಬರ್ತ್ಡೇ ಎಷ್ಟೊತ್ತಿ ಆಚರಣೆ ಮಾಡ್ತೀರಾ? ಯಾವ ಆಚರಣೆ ಮಾಡ್ತೀರಾ? ದಿನ ಮಾಡ್ತೀರಾ? ಇಲ್ಲ ಸರ್. ಯಾಕೆ? ಅವ್ರದ್ದು ಬರ್ತಡೇ ದಿನನೇ ಬರ್ತಡೇ. ನೀವು ದಿನ ಮಾಡ್ದವಾಗೆಲ್ಲ ಅವ್ರು ಹುಟ್ಟಿದ ಬಂದು ನೆನ್ಸ್ಕೊಂಡಂಗೆ ದಿನ ಮಾಡಿ. ನೀವು ಯಾವಾಗೆಲ್ಲ ಅವ್ರ ಬರ್ತ್ಡೇ ಮಾಡ್ತೀರೋ ಅವಾಗೆಲ್ಲ ಅವ್ರ ಜನ್ಮದಿನ ನೆನ್ಸ್ಕೊಂಡಂತೆ ಅಂತ ಅನ್ಬಿಟ್ಟು ನೀವು ದಿನ ಮಾಡ್ತೀರಾ? ಇಲ್ಲ ಸರ್. ಅದನ್ನ ದಿನ ಮಾಡಿದ್ರೆ ಅದು ಗಂಭೀರತೆ ಇರ್ತದ? ಇಲ್ಲ ಸರ್. ಅದು ಸಂತೋಷ ಇರ್ತದ? ಹಂಗೆ ಅದಕ್ಕೆ ಅಪೊಸ್ತಲ ಪೌಲ್ ಹೇಳೋದು, ಇದು ಇಷ್ಟ ಬಂದಂತ ಮಾಡ್ಬೇಡ್ರಪ್ಪ. ಯಾಕೆಂದ್ರೆ ನೀವು ಎಷ್ಟು ಸರಿ ಆಚರಣೆ ಮಾಡ್ತಿರೋ, ನೀವೇನ್ರಿ, ನೀವು ಇದು ಮಾಡ್ದವಾಗೆಲ್ಲ ಕರ್ತನ ಮರಣ ನೆನ್ಸ್ಕೊಂತ ಇದಾರ ಅಂದ್ರೆ ದಯವಿಟ್ಟು ಇಷ್ಟ ಬಂದಾಗ ಮಾಡ್ಬೇಡಿ, ಕೇವಲ ಮಾಡ್ಬೇಡಿ. ಆತನ ಅಮೂಲ್ಯವಂತ ರಕ್ತನ ತುಂಬಾ ಏನ್ ಮಾಡ್ಬಿಡಿ, ಚೀಪಾಗಿ ಎಣ್ಸಕ್ ಹೋಗ್ಬಿಡಿ, ಕೇವಲವಾಗಿ ಎಣ್ಸಕ್ ಹೋಗ್ಬಿಡಿ. ಯಾವಾಗ ಹೇಳಿ ಕೇವಲ ಆಗೋದು? ದಿನಾ ಫಂಕ್ಷನ್ ಮಾಡ್ತಾರೆ, ಏನಾಗ್ತೀರಿ ಹೇಳಿ? ಏನಾಗ್ತೀರಿ ಮನೇಲಿ? ದಿನ ಎಲ್ಲಾರ್ದು ಕೊಟ್ಬಿಟ್ಟು ದಿನ ಫಂಕ್ಷನ್ ಮಾಡ್ತಿದ್ರೆ ಏನಾಗ್ತೀರಿ ಹೇಳಿ? ಬೆಲೆ ಇರ್ತದ ಆ ಫಂಕ್ಷನ್ಗೆ? ಕೇವಲ ಆಗೋಗ್ತೀರಿ. ನಮ್ಮ ಕರ್ತನ ಮರಣ ಅಷ್ಟು ಅಲ್ಪವಾಗಿ ಎಣಿಸ್ಬಾರ್ದ್ರಿ. ಎಂತ ಶ್ರೇಷ್ಠ ಯೋಚನೆ ಮಾಡಿಂತೀನಿ. ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ ಗೊತ್ತಾ? ಸಾಯಂತ ಮನುಷ್ಯನ ಆಸೆ ಏನ್ ಮಾಡಿ ನೀವು, ಕೊನೆ ಆಸೆ ಏನ್ ಮಾಡಿ ನೀವು, ಏನ್ ಮಾಡಿ ಅಂತಂತಾರೆ? ಆಸೆ ತೀರಿಸಿರಿ ಅಂತ ಹೇಳ್ತಾರೆ. ನೆರವೇರಿಸಿ. ಆಸೆ ನೆರವೇರಿಸಿ ಅಂತ ಹೇಳ್ತಾರೆ. ಹೌದಾ ಇಲ್ಲ? ಸಮಯ ಹೇಳ್ತಾರ ಇಲ್ವಾ?
ಹೇಳ್ತಾರೆ ಸರ್. ಹೇಳ್ತಾರೆ. ಅದರ ರಮೇಶ್ ಸರ್ ಹೇಳ್ತಾರಿಲ್ಲ, ಸಾಯಂತ ಮನುಷ್ಯನ ಕೊನೆ ಆಸೆ ಏನ್ ಮಾಡಿ ನೀವು? ನೆರವೇರಿಸ್ಬೇಕು ಅಂತ ಹೇಳ್ತಾರೆ. ನಮ್ಮ ಕರ್ತನ ಕೊನೆ ಆಸೆ ಏನು? ನಮ್ಮ ಕರ್ತನ ಕೊನೆ ಆಸೆ ಏನ್ ಗೊತ್ತಾ ಸಭೆಗೆ? ಶಿಲ್ವೆ ಮೇಲೆ ಯೇಸು ಕ್ರಿಸ್ತು ಎಷ್ಟು ಮಾತು ಮಾತಾಡಿದ್ರು? 7 ಮಾತು. 7 ಮಾತು. ಅದ್ರಲ್ಲಿ ಏನೋ ಇದೆಯಾ? ನನಗೋಸ್ಕರ ಹಿಂಗ್ ಮಾಡುವಂತ ಯೇಸು ಕ್ರಿಸ್ತು ಏನೋ ಹೇಳಿದ್ರಾ? ಹೇಳಿಲ್ಲ. ಇಲ್ಲ, ಇದೇ ಲಾಸ್ಟ್. ನನ್ನ ನೆನಪಿಗಾಗಿ ದಯವಿಟ್ಟು ಇದನ್ನ ಮಾಡಿ ಅಂತಂದ್ರು. ಸಾಯಂತ ಮನುಷ್ಯನ ಕೊನೆ ಆಸೆ ಕರ್ತನ ರಾತ್ರಿ ಭೋಜನನ ಸರಿಯಾಗಿ ಏನ್ ಮಾಡ್ಬೇಕು ಮಾಡಿ ಅಂತ ಆಚರಣೆ. ಹೇಳ್ಬಿಟ್ಟು ಹೋದ್ರು. ಅವ್ರು ಹೇಳಿದ್ಮೇಲೆ ಅದ್ರ ಪ್ರಕಾರ ಮಾಡ್ಬೇಕಾ ಬೇಡವಾ? ನಾವು ಹೇಳ್ರಿ, ಮಾಡ್ಬೇಕಾ ಬೇಡವಾ? ಮಾಡ್ಬೇಕು. ಮಾಡ್ಬೇಕು. ಎಲ್ಲ ಬಾಯಿ ಬಿಡ್ರಿ. ಮಾಡ್ಬೇಕಾ ಬೇಡವಾ ಅಂತಂದ್ರೆ ನಿಮ್ ಪಾಡ್ ನೀವು ಸುಮ್ಮನೆ ಇದ್ರೆ ನಾನು ಏನ್ ತಿಳ್ಕೊಬೇಕು? ಮಾಡ್ಬೇಕಾ ಬೇಡ? ಮಾಡ್ಬೇಕು ಸರ್. ಮಾಡ್ಬೇಕು. ಮಾಡ್ಬೇಕು. ಮತ್ತೆ ಇದನ್ನ ಯಾವಾಗ ಮಾಡ್ಬೇಕು? ಯಾವಾಗ ಮಾಡ್ಬೇಕು ಹೇಳಿ? ವರ್ಷಕ್ಕೊಂದ್ಸರಿ. ಮಾಡ್ಬೇಕಾ? ದಿನ ಮಾಡ್ಬೇಕಾ? ಯಾವಾಗ ಮಾಡ್ಬೇಕು? ವರ್ಷಕ್ಕೊಂದ್ಸರಿ. ವರ್ಷಕ್ಕೊಂದ್ಸತಿ. ಸಭೆಯಲ್ಲಿ ಮಾಡ್ತಾರೆ ಅಂದಿದ್ ಮಾತ್ರಕ್ಕೆ ನಾವು ಮಾಡೋದಲ್ಲ ರೀ. ಅದರ ಕರ್ತನ ದೃಷ್ಟಿಯಲ್ಲಿ ನಾವೇನಾಗಿರ್ಬೇಕು? ಯೋಗ್ಯವಾಗಿರ್ಬೇಕು ಹೊರತು ಸಭೆಯ ದೃಷ್ಟಿಯಲ್ಲಿ ಯೋಗ್ಯವಾಗಿರ್ಬೇಕು ಅಲ್ಲ. ಕರೆಕ್ಟಾ? ನಾವ್ ಯಾರನ್ನ ಮೆಚ್ಚಿಸ್ಬೇಕು? ಸಭೆಯನ್ನು ಮೆಚ್ಚಿಸ್ಬೇಕಾ? ದೇವ್ರನ್ನ ಮೆಚ್ಚಿಸ್ಬೇಕಾ? ದೇವ್ರನ್ನ. ದೇವ್ರನ್ನ ಮೆಚ್ಚಿಸ್ಬೇಕು. ಸಭೆಯನ್ನು ಮಾಡಿರೋದು ಯಾರು? ದೇವ್ರ ಇಲ್ಲ ಮನುಷ್ಯರ? ಮನುಷ್ಯರು. ಏನ್ರಿ, ಸಭೆ ದೇವ್ರನ್ನ ಮಾಡಿಲ್ಲ, ದೇವ್ರ ಸಭೆಯನ್ನು ಮಾಡಿರೋದು. ಕರೆಕ್ಟಾ ಇಲ್ವಾ? ಹೌದು ಸರ್. ನಾವು ಸಭೆಯನ್ನು ಮೆಚ್ಚಿಸೋದ ಅವಶ್ಯಕತೆ ಇಲ್ಲ. ದೇವ್ರನ್ನ ಮೆಚ್ಚಿಸಿದ್ರೆ ದೇವ್ರೇನ್ ಮಾಡ್ತಾರೆ? ನಮ್ಮನ್ನ ಸಭೆಯಾಗಿ ಎಣಿಸ್ತಾರೆ. ಅದಕ್ಕೆ ಸಭೆ ಅಂತ ಪಠ ಕೇಳಿದಿರೋ ಇಲ್ವಾ ನೀವು? ಸಭೆ ಅಂತ ಪಠ ಕೇಳಿದಿರಾ? ಕೇಳಿದ್ದೇವೆ. ಕೇಳಿದಿರಲ್ವಾ? ಯಾರ ಸಭೆ ಅಂದ್ರೆ ಯಾರು ಹೇಳ್ರಿ? ಹೇಳಿ ರಮ್ಯಾಷ್ಟ, ಸಭೆ ಅಂದ್ರೆ ಯಾರು? ಸಭೆ ಅಂತ ಹೇಳಿದ್ರೆ ನಾವೇ ಸಭೆ. ನಮ್ಮ ಆ, ಅಂದ್ರೆ ನಮ್ ಹೃದಯನೇ ನಮ್ದು ಆಲಯ. ನಾವೇ ಸಭೆ ಆಲಯವಾಗಿದ್ದೀವಿ. ಯಾರು ಹಂಗಾರೆ? ಯಾರಲ್ಲಿ ಎಲ್ಲಾ ಯೇಸು ಕ್ರಿಸ್ತು ನಂಬಿರೋ ಎಲ್ಲರೂ ಸಭೆನಾ? ಬೈಬಲ್ ಓದಿದ್ರಲ್ಲ, ಯೇಸು ಕ್ರಿಸ್ತನ ಸಭೆ ಅಂದ್ರೆ ಯಾರು? ಪಾಠ ಓದಿದ್ರಲ್ಲ, ಯಾರ ಸಭೆ? ಯೇಸು ಕ್ರಿಸ್ತನ್ ಯಾರೆಲ್ಲ ನಂಬ್ತಾರೋ ಸಭೆನಾ? ಹೇಳ್ರಿ. ಅನುಸರಿಸಿ ನಡೆಯುವಂತ ದೇವರನ್ನು ದೇವ್ರನ್ನ ಅನುಸರಿಸಿ ನಡೆಯುವರು. ತನ್ನ ಶಿಲ್ಬೆಯನ್ನು ಹೊತ್ತು ಬರುವವನು. ಕರೆಕ್ಟ್. ಅನುಸರಿಸಿ ನಡೆಯೋದು ಎಲ್ಲ ಕರೆಕ್ಟ್. ಅನುಸರಿಸಿ ನಡೆಯೋದು ಏನು? ಯೇಸು ಕ್ರಿಸ್ತು ಏನ್ ಹೇಳ್ತಾರೆ? ನಾನು ಯಾರೋ ನನ್ನ ಅನುಸರಿಸಿ ನಡಿಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಯೇಸು ಕ್ರಿಸ್ತು? ಯೇಸು ಕ್ರಿಸ್ತನ ಜೀವಿಸಿದಂಗೆ ಜೀವಿಸು. ತನ್ನ ಶಿಲ್ಬೆಯನ್ನು ಹೊತ್ತುಕೊಂಡು ಬರುವವನೇ ಅಂತ ಇದೆ ಬ್ರದರ್. ಫಸ್ಟ್ ಏನ್ ಹೇಳ್ತಾರೆ ಯೇಸು ಕ್ರಿಸ್ತು? ಅವಾಗ ಶಿಲ್ಬೆ ಹೊತ್ಕೊಂಡ್ ಬಾ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಏನ್ ಹೇಳ್ತಾರೆ? ತನ್ನನ್ನು ನಿರಾಕರಿಸಿ ವೆರಿ ಗುಡ್. ಫಸ್ಟ್ ಕಂಡೀಷನ್ ಏನು? ನನ್ನ ನಿರಾಕರಿಸ್ಕೊಳ್ಬೇಕು. ಎರಡನೇದಾಗಿ ಶಿಲ್ಬೆ ಹೊತ್ಕೊಂಡು ದೇವರ. ಎರಡನೇ ಕಂಡೀಷನ್, ಒಂದನೇ ಕಂಡೀಷನ್ ನಿರಾಕರಿಸ್ಬೇಕು. ಎರಡನೇ ಕಂಡೀಷನ್ ಏನು? ಶಿಲ್ಬೆ ಹೊತ್ಕೊಂಡ್ ಬರ್ಬೇಕು. ಮೂರನೇ ಕಂಡೀಷನ್ ಏನು ಹೇಳಿ? ಮೂರನೇ ಕಂಡೀಷನ್. ವೆರಿ ಗುಡ್. ಈ ಮೂರಲ್ಲೂ ಸತ್ಯ ಅಡಿಗೆ ನೋಡಿದ್ದೀನಿ. ತನ್ನ ತಾನೇ ನಿರಾಕರಿಸ್ಬೇಕು. ನೀನು ಸಭೆಯಲ್ಲಿ ಹಿಂಗ್ ಮಾಡ್ತಾರೆ, ನಾನು ಹಂಗೆ ಮಾಡ್ತೀನಿ ಅಂತ ಹೇಳೋದಲ್ಲ. ನಾನು ನಿರಾಕರಿಸ್ತೀನಿ. ಸತ್ಯವೇದ ಹೆಂಗೆ ಹೇಳ್ತಾರ? ನಾನು ನಿರಾಕರಿಸ್ತೀನಿ. ಸತ್ಯವೇದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ನಿರಾಕರಿಸಕ್ಕೈತ ಮನ್ಸು? ನಿರಾಕರಿಸಕ್ಕೆ, ಕರ್ತನ್ಗಾಗಿ ನಿಂತ್ಕೊಳಕ್ಕೆ ಆ ಒಂದು ನಮ್ಗೆ ಬಲ ಇದೆಯಾ? ಧೈರ್ಯ ಇದೆಯಾ? ಯಾರಿಗೂ ಇಲ್ಲ. ಸಬಾಷ್, ಕೀಪ್ ಇಟ್ ಅಪ್. ಯಾರು ಕರ್ತನಿಗೆ ನಿಂತ್ಕೊಳಕ್ಕೇನಿಲ್ಲ ಧೈರ್ಯ? ಯಾರಿಗೂ ಇಲ್ಲಲ್ಲ? ಇದೆ. ಐತಾ ಇಲ್ವಾ? ಮತ್ತೆ ಅದರ ಯೇಸು ಕ್ರಿಸ್ತ ಹೇಳ್ತಾರೆ, ಯಾರು ನನ್ನ ನಾಮನ ಭೂಲೋಕದಲ್ಲಿ ಮನುಷ್ಯರ ಮುಂದೆ ಅರಿಕೆ ಮಾಡಲ್ವೋ, ನಾನ್ ಅವ್ರನ್ನ ಪರಲೋಕದಲ್ಲಿ ಏನ್ ಮಾಡಲ್ಲ? ಎಲ್ಲರ ಮುಂದೆ ಏನ್ ಮಾಡಲ್ಲ ಅಂತಾರೆ? ನಾನು ತಂದೆ ಮುಂದೆ ಒಪ್ಪಿಕೊಳ್ಳಲ್ಲ ಅಂತ ಹೇಳ್ತಾರೆ. ಒಪ್ಪಿಕೊಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸ್ವಾಮಿ ನಮ್ಮನ್ನ ಪರಲೋಕದಲ್ಲಿ ನಾವು ಓದೋವಾಗ ನಮ್ಮನ್ನ ಅರಿಕೆ ಮಾಡಬೇಕು ಅಂತಂದ್ರೆ ನಾವು ಇವತ್ತು ಆತನ ಸತ್ಯಕ್ಕೆ ಏನ್ ಮಾಡ್ಬೇಕು? ನಿಂತ್ಕೊಬೇಕು. ಹೌದಾ ಇಲ್ವಾ? ಹೌದು ಸರ್. ಅದಕ್ಕೆ ಮೊದಲು ಹೇಳೋದು ನಿರಾಕರಿಸ್ಬೇಕು. ಎರಡನೇದು ಶಿಲ್ಬೆ ಎತ್ಕೊಬೇಕು. ಶಿಲ್ಬೆ ಅಂದ್ರೆ ಏನು? ಆತನಿಗೋಸ್ಕರ ಭಾರ.
ಆತನಿಗೋಸ್ಕರ ಜವಾಬ್ದಾರಿ, ಆತನಿಗೋಸ್ಕರ ರಿಸ್ಕ್. ನೀವು ಒತ್ಕೊಂತೀರಾ? ಹೇಳ್ರಿ, ಒತ್ಕೊಳಕ್ ರೆಡಿನಾ? ಕ್ರಿಸ್ತನ್ ಹೇಳಿದಂತ ಉಪದೇಶಗಳನ್ನ ಈ ಹೊರನ ಒತ್ಕೊಳಕ್ ನೀವೆಲ್ಲ ಸಿದ್ಧನಾ? ಬ್ರದರ್. ಹೇಳ್ರಿ, ಏನಪ್ಪ ಯಾರು ಉಸಿರೇ ಬಿಡಲ್ವಲ್ಲಪ್ಪ. ನೆಕ್ಸ್ಟ್ ವೀಕ್ ಬಡ ಬಡಿ ಕ್ಯಾನ್ಸಲ್ ಮಾಡ್ತೀನಿ, ಕ್ಲೋಸ್ ಮಾಡೋಣ. ಹೇಳ್ರಿ, ಎಲ್ಲಿ ಕ್ರಿಸ್ತನ ಇದರೆಲ್ಲ ಬರೀ ಆ ಉಪದೇಶದಂತೆ ಮೊಬೈಲ್ ಆನ್ ಮಾಡಿ ಇಟ್ಬಿಟ್ಟವ್ರೆ. ರಾಜಬುದ್ಧ ಬೇಕಾದ್ರೆ ಹೇಳ್ಕೊಳ್ಳಿ ಬಿಡ್ರಿ. ಸಿದ್ಧನಾಗಿರ್ಬೇಕು. ಮತ್ತೆ ಸಿದ್ಧವಾಗಿರ್ಬೇಕು. ಮೂರನೇದು ಯಾರಿಂದ ಹೋಗ್ಬೇಕು? ಯೇಸುವಿನಿಂದ ಹಿಂಬಾಲಿಸ್ಬೇಕು. ಯೇಸು ಸಮಯದಿಂದ ಹೋಗ್ಬೇಕಾ, ಮನುಷ್ಯರಿಂದ ಹೋಗ್ಬೇಕಾ? ಯೇಸುವಿನ ಹಿಂಬಾಲಿಸ್ಬೇಕು. ಯೇಸು ಸ್ವಾಮಿ. ಥಿಂಕ್ ಮಾಡಿ. ಕರ್ತನ ಪಂಕ್ತಿಯಲ್ಲಿ ಪಾಲ್ಗೊಡ್ತಾ ಇದ್ದೀರಾ ಅಥವಾ ದೆವ್ವದ ಪಂಕ್ತಿ ಇಲ್ಲ? ದೆವ್ವದ ಪಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದೀರಾ, ಕರ್ತನ ಪಾತ್ರೆಯಲ್ಲಿ ಪಾಲ್ಗೊಳ್ತಾರೆ? ಯೋಚನೆ ಮಾಡ್ರಿ ಅದರ. ಅದಕ್ಕೆ ಸತ್ಯನ ತಿಳ್ಕೊಳ್ಳಿ. ಸತ್ಯ ನಿಮ್ಗೆ ಏನ್ ಮಾಡ್ತದೆ? ಬಿಡುಗಡೆ ಮಾಡ್ತಾರೆ. ಅರ್ಥ ಆಯ್ತಾ? ಅದಕ್ಕೆ ಸತ್ಯ ಕೇಳಬೇಕು ಅಂತ ಹೇಳೋದು. ಅರ್ಥ ಆಯ್ತಾ? ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಸತ್ಯವೇದದಲ್ಲಿ. ಪ್ರಭು ರಾತ್ರಿ ಭೋಜನನ ಬಹು ಸ್ಪಷ್ಟವಾಗಿ ಪಸ್ಕದ ಹಬ್ಬಕ್ಕೆ ಹೋಲಿಕೆ ಮಾಡಿ ವರ್ಷಕ್ಕೊಂದ್ಸತಿ ತಗೊಬೇಕು. ಯಾವಾಗ? ಸಂಜೆ ಹೊತ್ತು ಸೂರ್ಯ ಮುಳುಗಿದ್ಮೇಲೆ ಏನ್ ಮಾಡಕ್ಕೋ ತಗೊಬೇಕು. ಇಷ್ಟ ಬರೋಂತಿರ್ಗಿಲ್ ತಗೊಂತೀನಿ ಅಂತಂದ್ರೆ ಕರ್ತನ್ ಮೆಚ್ಚಬೇಕು ಅನ್ನೋ ಮೆಚ್ಬಿಡ್ತಾರ? ಯೋಚನೆ ಮಾಡ್ರಿ, ತಲೆ ಎತ್ತು ನೋಡ್ರಿ ಅಂತೀನಿ. ಆಕಾಶ ಬ್ರಹ್ಮಾಂಡ ಸೃಷ್ಟಿ ಮಾಡಿರೋಂಥ ಸರ್ವಶಕ್ತನಾಗಿರೋ ದೇವರು ಅವ್ರೇನು ಸುಮ್ಮನೆನಾ? ಸೂರ್ಯ, ಚಂದ್ರ, ನಕ್ಷತ್ರಗಳು ಇವತ್ತು ನೋಡಿ ಏನ್ರಿ, ಶುಕ್ಲ ಹೋಗಿದ್ರಲ್ಲ ಎಲ್ಲಿ? ಸ್ಪೇಸ್ ಸ್ಟೇಷನ್ಗೆ. ಅವ್ರು ಏನು ಹೇಳ್ತಾರೆ, ಅಲ್ಲಿಂದ ಭೂಮಿ ನೋಡ್ಬಿಟ್ಟು ಭೂಮಿ ಅಷ್ಟೊಂದು ಅದ್ಭುತವಾಗಿದೆ, ದೇವರು ಅಷ್ಟು ಚೆನ್ನಾಗಿ ಏನು ಮಾಡೋರೆ, ಸೃಷ್ಟಿ ಮಾಡೋರೆ ಅಂತ ಹೇಳ್ತಾರೆ. ಏನಿಲ್ಲ ರೀ, ಒಂದು ಗ್ರಹದಿಂದ ಏನ್ರಿ ಭೂಮಿನ ಸ್ಪೇಸಿನ ನೋಡಿದ್ಕೆ ಅವ್ನು ಸ್ಟನ್ ಆಗ್ಬಿಟ್ಟ. ಮನುಷ್ಯ ಎಷ್ಟು ಮಾತ್ರದವನು ಯೋಚನೆ ಮಾಡ್ರಿ ಅಂತೀನಿ. ಬೈಬಲ್ ಹೇಳ್ತಾರಲ್ಲ, ಅವನ್ನ ಏಕೆ ನೆನೆಸ್ಬೇಕು ದೇವರೇ ಅಂತ ಹೇಳ್ತಾರೆ. ಅದರ ಅದಿಗೆ ದೇವ್ರಿಗೆ ಮೆಚ್ಚುಗೆ ಆಗಿರ್ತೀವಿ ಬಳತ್ ನಾವೇನ್ ಮಾಡ ಕಲಿಬೇಕು. ಕರೆಕ್ಟಾ? ಹೌದಾ ಇಲ್ವಾ? ಹೌದು. ದೇವ್ರು ಯಾರನ್ನ ಮೆಚ್ತಾರೆ ಹೇಳಿ? ನೀವೆಲ್ಲ ಹೂ ಅಂತಂದ್ರಿ. ಇವಾಗ ದೇವ್ರು ಯಾರನ್ನ ಮೆಚ್ತಾರೆ? ಅದನ್ನ ಇಷ್ಟ ಪ್ರಕಾರ ಯಾರು ನಡೀತಾರೋ ಅವ್ರನ್ನ ಮೆಚ್ತಾರೆ. ಯಾರನ್ನ ಮೆಚ್ತಾರೆ ಹೇಳ್ರಿ? ದೇವ್ರ ವಾಕ್ಯದಂತೆ ಯಾರು ನಡೀತಾರೋ ಅವ್ರನ್ನ ಮೆಚ್ತಾರೆ. ನಾನು ಇಷ್ಟ ಬಂತ ರೀತಿ ನಡ್ಕೊಂತೀನಿ, ದೇವ್ರ ನನ್ನ ಮೆಚ್ಚಬೇಕು ಅನ್ನೋ ದೇವ್ರ ನನ್ನ ಮೆಚ್ತಾರಾ? ಇಲ್ಲ ಬ್ರದರ್. ನಾನು ಹಿಂಬಾಲಿಸ್ತಾರ ಅವ್ರು. ಆತನ ವಾಕ್ಯನ ಏನ್ ಮಾಡ್ಬೇಕು? ಅನುಸರಿಸಿ ಹಿಂಬಾಲಿಸಬೇಕು. ಆಜ್ಞೆನ ಕೈಗೊಂಡು ನಡಿಬೇಕು ಅಲ್ವರ? ಆಜ್ಞೆ ಇದ್ದದಿರ್ಲಿ, ನನ್ಪನ ಇಷ್ಟ ಬಂತೀನಿ ನಡ್ಕೊಂತೀನಿ ದೇವ್ರ ಮೆಚ್ತಾರ? ಅದನ್ನ ಯೋಚನೆ ಮಾಡ್ರಿ. ಮೆಚ್ಚಲ್ಲ. ಪ್ರಭು ರಾತ್ರಿ ಭೋಜನ ವಾರಕ್ಕೊಂದ್ಸರಿ ತಗೊಳೋದು, ದಿನಕ್ಕೊಂದ್ಸರಿ ತಗೊಳೋದು, ತಿಂಗಳಿಗೊಂದ್ಸರಿ ತಗೊಳೋದು, ನಮ್ಮ ಸಭೆಯಲ್ಲಿ ಹಿಂಗೆ ಕೊಡ್ತಾರೆ ಅದಕ್ಕೆ ನಾನು ತಗೊಂತೀನಿ ಅಂತ ಹೇಳಿದ್ರೆ ಇದು ದೇವ್ರ ಮೆಚ್ಚ ಕೆಲಸ ಅಲ್ವೇ ಇಲ್ಲ ರೀ. ಅಲ್ರ ಅದು ಮನುಷ್ಯನ ಮೆಚ್ಚ ಕೆಲಸ ಆಗ್ಬಿಡ್ತಾರೆ. ದೇವ್ರನ್ನ ಹೆಂಗ್ ಮೆಚ್ಚಿಸೋದು? ವಾಕ್ಯ ಓದಿ. ಯೆಶಾಯ 66:2 ಓದಿ. ಯೆಶಾಯ 66:2 ಓದಿ. ನೀವು ನನಗೆ ಇನ್ನೆಂಥ ಮನೆಯನ್ನು ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಎಂಥದ್ದು? ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತ್ತು. ಹೌದು, ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವವನು ಎಂಥವನೆಂದರೆ ದೀನನು, ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ. ದೇವ್ರು ಎಂಥವ್ರು ನೋಡ್ತಾರಂತೆ? ನನ್ನ ಕಟಾಕ್ಷಿಸವನು ಎಂಥವನು? ದೇವ್ರು ಕಟಾಕ್ಷಿಸ್ತಾರೆ ಹೆಂಗ್ ಗೊತ್ತಾ ಮನೆಗೂ? ದೇವ್ರು ಅವನ್ನ ದೃಷ್ಟಿ ಇಟ್ಟು ನೋಡ್ತಾರಂತೆ. ದೇವ್ರ ಗಮನ ಯಾರ ಮೇಲಿದೆ? ಆ ವಾಕ್ಯದ ಪ್ರಕಾರ ಏನ್ ಹೇಳ್ತಾರೆ? ಯಾರ ಮೇಲೆ ಇದೆ ದೇವ್ರ ಗಮನ? ದೇವ್ರು ಯಾರನ್ನ ನೋಡ್ತಾರಂತೆ? ಮನಮುರಿದವನು. ಎಷ್ಟು ಚೆನ್ನಾಗಿ ಬೈಬಲ್ ಓದ್ತಿರಪ್ಪ. ನಿಮ್ಗೆಲ್ಲ ಚಪ್ಪಾಳೆ ತಡ್ಬೇಕು ನಾನು. ಓದ್ರಿ ಬೈಬಲ್ ಇನ್ನೊಂದ್ಸತಿ. ಎಷ್ಟು ಚೆನ್ನಾಗಿ ಓದ್ಬಿಟ್ಟು ವಾಕ್ಯದಲ್ಲಿ ಏನ್ ಮನ್ಸಲ್ಲಿ ಉಳಿದಿದೆ ನೋಡ್ರಿ ನಿಮ್ಗೆ ಅಂತೀನಿ. ಅಲ್ಲೇ ಈ ತರ ಬೈಬಲ್ ಓದ್ತೀರಾ? ನೀವೆಲ್ಲ ಯಾರು ಓದೋದು ಕಳ್ಸ್ಕೊಟ್ಟಿದ್ ಬೈಬಲ್ ನಿಮ್ಗೆ? ಹಿಂಗ ಓದೋದು ಬೈಬಲ್? ಓದ್ರಿ 2ನೇ ವಾಕ್ಯ ಅಂತೀನಿ. ಓದ್ರಿ ಇನ್ನೊಂದ್ಸತಿ ಎಲ್ಲ ಗಮನ ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತು. ಹೌದು, ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವವನು ಎಂಥವನೆಂದರೆ
ದೀನನು ಮನಮುರಿದವನು ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ. ಇವಾಗ ಹೇಳ್ರಿ, ಇದೇ ಪ್ರಶ್ನೆ ಇನ್ನೊಂದ್ಸತಿ ಕೇಳ್ತೀನಿ. ಯಾರು ದೇವರು ಕಟಾಕ್ಷಿಸ್ತಾರೆ? ದೀನನು ಮಾತಿಗೆ ಭಯಪಡುವ. ಮನಮುರಿದವನು ನನ್ನ ಹಾ. ಮಾತಿಗೆ ದೇವರ ಮಾತಿಗೆ ಭಯಪಡುವವನು. ಇವಾಗ 3 ಬಂತು ನೋಡ್ರಿ. ಯಾವಾಗ ಬಂದಿದ್ದು? ಎರಡೇ ಬಾಯಿನಲ್ಲಿ ಸಭೆಯಲ್ಲಿ ಚೆನ್ನಾಗಿ ತಲೆ ಕುಂಡಿಸ್ಬಿಟ್ಟವ್ರೆ. ಏನ್ ಕುಂಡಿಸ್ಬಿಟ್ಟವ್ರೆ? ಆ ದೀನನು ಮನಮುರಿದವನು. ಈ ಮುಂದಕ್ಕೆ ಇರೋದು ಯಾರು ಹೇಳ್ತಾರೆ? ಹೌದು. ಆ ದೀನನು, ಅಯ್ಯೋ ಅಮ್ಮ ಕರ್ತನೇ, ಅಪ್ಪ ಸ್ವಾಮಿ, ಅಯ್ಯೋ ಕಣ್ಣೀರಿಟ್ಟಿ ಪ್ರಾರ್ಥನೆ ಮಾಡ್ತೀನಿ. ಆಯ್ತಪ್ಪ, ಮಾಡಪ್ಪ ರಜ. ಬೈಬಲ್ ಮಾತ್ರ ಓದ್ಬಿಡಕ್ಕಂತ ನೀನು 2 ಅವರ್ 3 ಅವರ್ ಪ್ರಾರ್ಥನೆ ಮಾಡ್ತಾ ಇರೋ, ದೇವ್ರ ಪರಲೋಕದಿಂದ ದಬ ದಬ ಬಂದು ಸುರಿಸ್ತಾರೆ ನಿನಗೆ. ನೀನು ಬೈಬಲ್ ಓದ್ಬೇಡ, ಬರೀ ಫೇಸ್ಬುಕ್ಕು, ಯೂಟ್ಯೂಬು, ಟ್ವಿಟರ್ ನೋಡ್ಕೊಂಡು ಜಾಲಿಯಾಗಿದ್ಬಿಡು. ಇದಾ ಬೈಬಲ್ ಓದೋದ? ಬೈಬಲ್ ಓದ್ಬೇಕ್ರಿ. ಅಲ್ಲಿ ನೋಡಿ ಏನ್ ಹೇಳ್ತಾರೆ ಲಾಸ್ಟಲ್ಲಿ, ನನ್ನ ಮಾತಿಗೆ ಏನ್ ಮಾಡವನು? ಭಯಪಡುವವನು. ಭಯಪಡ. ಏನ್ ಭಯಪಡೋನು? ಏನರ್ಥ? ಅಯ್ಯೋಯ್ಯೋ ಬೈಬಲ್ನ ಬೇಡಪ್ಪ, ನಾನು ಮುಟ್ಟೋದಿಲ್ಲಪ್ಪ ಅಂತ ಓಡೋಗೋದಾ? ಏನ್ರಿ ಭಯಪಡೋನು ಏನರ್ಥ? ನೋಡ್ರಿ, ನೀವೆಲ್ಲ ಭಯ ಪಡ್ಕೊಂಡಿದ್ದೀರಾ. ಹೇಳ್ರಿ, ಭಯಪಡೋನು ಏನು? ವಾಕ್ಯಕ್ಕೆ ಬೆಲೆ ಕೊಟ್ಟು ಜೀವಿಸು. ದೇವರ ಮಾತಿಗೆ ಭಯಪಡು. ಕರೆಕ್ಟ್. ಅವ್ರು ಏನ್ ಹೇಳ್ತಾರೋ ಅದ್ರ ಪ್ರಕಾರ ಏನ್ ಮಾಡ್ಬೇಕು? ಕೇಳ್ಬೇಕು. ಇವಾಗ ನಾವೆಲ್ಲ ಚಿಕ್ಕವರಾಗಿದ್ರು ನೋಡಿ, ನಿಮ್ ತಂದೆ ತಾಯಿಗಳು ಹೇಳಿ ಮಾತ್ರ ಹೆಂಗ್ ಕೇಳ್ತಾ ಇದ್ರಿ? ನಿಮ್ಮ ಅಪ್ಪ ಏನೋ ಹೇಳ್ಬಿಟ್ಟು ಏನ್ ಮಾಡ್ತೀರಿ ನೀವು? ಹೆಂಗ್ ಕೇಳ್ತಾ ಇದ್ರಿ? ಅವ್ರ ಮಾತಿಗೆ ಏನ್ ಮಾಡ್ತಾ ಇದ್ರಿ? ಏನ್ ಮಾಡ್ತಾ ಇದ್ರಿ? ಭಯಪಟ್ಟು ಕೇಳ್ತಾರೆ. ಭಯ ಪಡ್ತಾ ಇದ್ರಿ. ಹೆಂಗ್ ಭಯ ಪಟ್ಟು ಅಂದ್ರೆ, ಅಯ್ಯೋ ಅಪ್ಪ ಹೇಳ್ಬಿಟ್ಟವ್ರೆ, ಹೋಗ್ಬೇಕು, ಅಂಗಡಿಗೆ ಹೋಗಿ ತರಬೇಕು ಅಂತ ಅಂದ್ಬಿಡ್ಬೇಕಪ್ಪ. ಅಯ್ಯೋ ಕ್ರಿಕೆಟ್ ಆಡೋದೆಲ್ಲ ಆಮೇಲೆ ಇರ್ಲಿ. ಯಾಕೆ ಭಯ? ಅದರ ತಂದೆಗೆ ಎಷ್ಟು ಭಯ ಅಂದ್ರೆ ಪರಲೋಕ ದೇವ್ರಿಗಿನ ಎಷ್ಟು ಭಯ ಇರ್ಬೇಕ್ರಿ. ಅಲ್ವರ ದೇವ್ರಿಗೆ ಏನಾಗಬೇಕು? ಮಾತಿಗೆ ಏನ್ ಪಡ್ಬೇಕು? ಭಯ ಪಡ್ಬೇಕು. ಭಯ ಪಡ್ಬೇಕು. ಹೆಂಗ್ ಗೊತ್ತಾ ಮೀನಿಂಗು? ಅಯ್ಯೋ ಹಿಂಗ್ ಹೇಳ್ಬಿಟ್ಟವ್ರಪ್ಪ, ನಾನು ಇದನ್ನೇನ್ ಮಾಡ್ಬೇಕು? ಫಾಲೋ ಮಾಡ್ಲೇಬೇಕು, ಮಾಡೇ ಮಾಡ್ತೀನಿ ಅಂತೇನ್ರಿ. ಪಟ್ಟಿಡಿಯದೆ ಭಯ ಪಡೋದು. ಅರ್ಥ ಆಯ್ತಾ? ದೇವ್ರ ಮಾತಿಗೆ ಭಯ ಪಡ್ತಾನೆ. ಹೆಂಗ್ ಗೊತ್ತಾ ಮೀನಿಂಗು? ದೇವ್ರ ವಾಕ್ಯಕ್ಕೆ ಏನಾಗಿರ್ಬೇಕು? ಅಧೀನರಾಗಿರ್ಬೇಕ್ರಿ. ಯೇಸು ಕ್ರಿಸ್ತನ್ ಹೆಂಗ್ ಹೊಡೆದ್ರು ಅಂತೀನಿ ಯೋಚನೆ ಮಾಡಿರ್ತೀರಿ. ನಮಗೇನ ಹತ್ರ ಒಂದೇಟ್ ಕೊಟ್ರೆ ನಾವೇನ್ ಮಾಡ್ಬಿಡ್ತೀರಿ? ಎಲ್ಲ ಬಿಟ್ಟು ಓಡೋಗ್ಬಿಡ್ತೀರಿ. ಏನು ಗೊತ್ತಾ? ಯೇಸು ಕ್ರಿಸ್ತು ಮಾತಾಡ್ಲಿಲ್ಲ. ದೇವ್ರ ಮಾತಿಗೆ ಭಯ. ಹೆಂಗ್ ಗೊತ್ತಾ? ಅವ್ರ ಅಪ್ಪ ಹೇಳ್ಬಿಟ್ಟವ್ರೆ, ಈ ತರ ಎಲ್ಲ ಹೊಡಿತಾರೆ ನಿನಗೆ ಅಂತ. ಆಯ್ತಾ? ಅವ್ರ ಏನ್ ಮಾಡ್ಬಿಟ್ಟು ಗೊತ್ತಾ? ಅಯ್ಯೋ ನಮ್ಮ ಅಪ್ಪ ಹೇಳ್ಬಿಟ್ಟವ್ರಪ್ಪ, ಬೈಬಲ್ ಬರ್ದ್ಬಿಟ್ಟವ್ರಪ್ಪ, ಅಯ್ಯೋ ವಾಕ್ಯದ ಹೆಂಗ್ ಹೇಳ್ಬಿಟ್ಟವ್ರೆ, ಇವಾಗ ಅದು ವಿರುದ್ಧವಾಗಿ ನಡ್ಕೊಂಡ್ರೆ ಏನಾಗ್ಬಿಡ್ತದೆ? ನಾನು ದೇವ್ರಿಗೆ ದ್ರೋಹ ಮಾಡ್ದಂತೆ ಅಂತ ಏನ್ ಮಾಡುದು? ಯೇಸು ಕ್ರಿಸ್ತು ಏನು ಮಾತಾಡ್ಲಿಲ್ಲ ರೀ. ಗೊತ್ತಾ? ಬೈಬಲ್ ಇದೆ, ನೋಡಿಸಿ ತೆಗಿರಿ. 50ನೇ ಅಧ್ಯಾಯ ತೆಗಿರಿ. ಏಷಯ 50 ತೆಗಿರಿ. ಏಷಯ 50 7. ಇರಿ ಒಂದ್ ನಿಮಿಷ 6 ಓದಿ. ಏಷಯ 50ನೇ ಅಧ್ಯಾಯ 6ನೇ ವಾಕ್ಯ. ಹೊಡೆಯುವವರಿಗೆ ಬೆನ್ನು ಕೊಟ್ಟು ಕೂದಲು ಕೀಳುವವರಿಗೆ ಗಡ್ಡವನ್ನು ಒಡ್ಡಿದೆನು. ನೋಡ್ರ ಏನ್ರಿ? ಒಡೆಯವ್ರಿಗೆ ಏನ್ ಕೊಟ್ರಂತೆ ಯೇಸು ಕ್ರಿಸ್ತು? ಬೆನ್ನು ಕೊಟ್ರು. ಗಡ್ಡ ಕೀಳೋರ್ಗೆ ಏನ್ ಕೊಟ್ರಂತೆ? ಗಡ್ಡವನ್ನು ಕೀಳೋರ್ಗೆ ಗಡ್ಡವನ್ನ ಏನ್ ಮಾಡಿದ್ರಂತೆ? ಒಡ್ಡಿದ್ರಂತೆ. ಅದರ ನಮ್ಗೆ ಏರ್ ಕಟ್ಟಿಂಗ್ ಮಾಡ್ಬೇಕಾದ್ರೆ ಅಪ್ಪಿ ತಪ್ಪಿ ನಮ್ಗೆ ಇಷ್ಟ ಮಾಡ್ಬಿಟ್ರೆ 100 ರೂಪಾಯಿ ಕೊಡೋದ್ರೆ 10 ರೂಪಾಯಿ ಕಮ್ಮಿ ಮಾಡ್ಬಿಡ್ತೀರಿ. ಅದರ ಬೆನ್ ಕೊಡ್ತೀರ ನಾ ಹೊಡೆಯೋದಿಕ್ಕೆ? ಎಲ್ಲ ಮುಟ್ಟ ನೋಡೋಣಲ್ಲಿ ಅಂತಂತೀರಿ. ಹೌದಾ ಇಲ್ವಾ? ಯೇಸು ಕ್ರಿಸ್ತು ಮಾಡಿದ್ರೆ ಹೊಡೆಯೋರಿಗೆ ಬೆನ್ ಕೊಟ್ಟವ್ರು ಅಂತೀರಿ. ಆಮೇಲೆ ನೋಡಿ ಏನ್ ನೆಕ್ಸ್ಟ್ ಮುಂದಕ್ಕೆ ಓದಿ. ಉಗುಳಿಸಿಕೊಳ್ಳುವ ಅವಮಾನಕ್ಕೆ ನನ್ನ ಮುಖವನ್ನು ಮರೆ ಮಾಡಲಿಲ್ಲ. ನಮಗೆ ಮುಖಾಮುಖವಾಗಿ ನಿಂತ್ಕೊಂಡು ಯಾರು ಉಗಿತಾರೆ ಅಂತ ಗೊತ್ತಾರೆ, ನಾವೇನ್ ಮಾಡ್ತೀರಿ ಹೇಳಿ? ಏನ್ ಮಾಡ್ತೀರಿ? ಮಖ ಮುಚ್ಕೊಂಡಿರ್ಲಿ, ಅವ್ನ ನಮ್ಮ ಹತ್ರಕ್ಕೆ ಬರ್ಬಾರ್ದಂಗೆ ನೋಡ್ಕೊಂತೀರಿ. ನೀವ್ ಹೇಳ್ದಂಗಿಲ್ಲ ಮಖ ಮುಚ್ಕೊಂತೀರಿ, ಇಲ್ಲ ನಮ್ಮ ತಪ್ಪಿಸ್ಕೊಂಡ್ ಹೊಡೈತಿರಿ. ಉಗುಳಿಸ್ಕೊಂಡಂತ ಅವಮಾನಕ್ಕೆ ಮಖವನ್ನು ಏನ್ ಮಾಡ್ಲಿಲ್ವಂತೆ? ಮರೆ ಮಾಡ್ಲಿಲ್ಲ ಅಂತಾರಿ. ಯಾಕೆ ಗೊತ್ತಾ? 5ನೇ ವಾಕ್ಯ ಓದಿ, ಉತ್ತರ ಕೊಟ್ಟರಲ್ಲಿ 5ನೇ ವಾಕ್ಯ ಓದಿ. ಕರ್ತನಾದ ಯೆಹೋವನು ನನ್ನ ಕಿವಿಯನ್ನು ತೆರೆದಿದ್ದಾನೆ, ನಾನು ಎದುರು ಬೀಳಲಿಲ್ಲ. ನಾನು ಎದುರು ಬೀಳಲಿಲ್ಲ, ವಿಮುಖನಾಗಲೂ ಇಲ್ಲ. ಯಾಕೆ? ಒಡೆಯುವವನಿಗೆ ಬೆನ್ನು ಕೊಟ್ಟು. ಯಾಕೆ ಯೇಸು ಕ್ರಿಸ್ತು ಯಾಕೆ ಇದೆಲ್ಲ ಹಿಂದಕ್ಕೆ ಹೋಗ್ಲಿಲ್ಲ? ಒಡೆಯೋರಿಗೆ ಬೆನ್ನು ಕೊಟ್ರು, ಮಖವನ್ನು ಮರೆ ಮಾಡ್ಲ? ಯಾಕೆ?
ದೇವರಿಗೆ ಕಿವಿ ತೆರೆಯಲ್ಪಟ್ಟಿತ್ತು. ವಿಧೇಯರಾಗದೆ. ಕಿವಿ ಏನ್ ತೆರೆಯಲ್ಪಟ್ಟಿತ್ತು? ಏನ್ ಕಿವಿನ ಏನ್ ಕೇಳಿಸ್ಕೊಂಡ್ರ ಅವ್ರ? ತಂದೆ ಮಾತುಗಳನ್ನ. ತಂದೆ ಮಾತು. ದೇವ್ರ ಮಾತು. ಅರ್ಥ ಆಯ್ತಾ? ದೇವ್ರ ಮಾತನ್ನ ಕೇಳಿಸ್ಕೊಂಡು ನಮಗೆಷ್ಟು ನೋವಾದ್ರೂ ಪರವಾಗಿಲ್ಲ, ನಮ್ಗೆಷ್ಟು ತೊಂದರೆ ಆದ್ರೂ ಪರವಾಗಿಲ್ಲ, ಇದು ದೇವ್ರಿಗೆ ಇಷ್ಟನಾ, ನಾನೇನಾಗ್ತೀನಿ ಅದಕ್ಕೆ ಬದ್ಧನಾಗ್ತೀನಿ. ಯೋಚನೆ ಮಾಡ್ರಿ, ಏಸು ಕ್ರಿಸ್ತು ಇದೆಲ್ಲ ಅನುಭವಿಸಿದ್ ಯಾರಿಗೋಸ್ಕರ? ನಮಗೋಸ್ಕರ. ಪಕ್ಕದ ಮನೆಗಲ್ಲ, ನಿಮಗೋಸ್ಕರ. ನೀವೆಲ್ಲ ವಾಕ್ಯನ ಏನ್ ಮಾಡ್ತೀರಾ? ವಿಧೇಯರಾಗಿ ಕೇಳಿ ನಡೀತೀರಾ ಅಂತ. ಅರ್ಥ ಆಯ್ತಾ? ಅದರಿಂದ ಪ್ರಭು ರಾತ್ರಿ ಭೋಜನನ ಇಷ್ಟ ಬಂದಂತ ರೀತಿಲಿ ಮಾಡ್ಕೊಂಡು ಕೈ ಹಾಕ್ಬಿಟ್ಟಿರೋ, ದೆವ್ವದ ಪಾತ್ರೆಲಿ ಕೈ ಹಾಕ್ದಂಗೆ. ಆಯ್ತಾ? ತಿಳಿದಿರ ಮಾಡಿದ್ರೆ ಓಕೆ ಪರವಾಗಿಲ್ಲ, ತಿಳಿದು ಸತ್ಯ ಮಾಡ್ತೀನಿ ಅಂತಂದ್ರೆ ಅದಕ್ಕಿಂತ ದೊಡ್ಡ ದ್ರೋಹ ಯಾವುದೂ ಇಲ್ಲ ರೀ. ಅದಕ್ಕೆ ಕರ್ತನ ರಕ್ತಕ್ಕೂ ದೇಹಕ್ಕೂ ಏನ್ ಮಾಡ್ದಂತೆ? ದ್ರೋಹ ಮಾಡದಂತೆ. ದಯವಿಟ್ಟು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಕೈ ಹಾಕಿ. ಓಕೆನಾ? ಸರಿ, ಕ್ಲಿಯರಾ? ಪ್ರಭು ರಾತ್ರಿ ಎಲ್ಲರಿಗೂ ಕ್ಲಿಯರಾ? ಏನ್ ಡೌಟ್ಸ್ ಇದೆಯಾ? ಕ್ಲಿಯರ್ ಬ್ರದರ್. ಓಕೆ, ಸೈಮನ್ ಮೊದಲು ಕ್ಲಿಯರಾ? ಕ್ಲಿಯರ್ ನೆಕ್ಸ್ಟ್ ವೀಕ್ ಕ್ವಶನ್ ಕೇಳಿದ್ರೆ ನಾವು ಇಷ್ಟ ಬಂದಾಗ ಮಾಡಬೇಕು, ಯಾವಾಗ ಬೇಕಾ ತಗೊಬೇಕು ಅಂತ ದಯವಿಟ್ಟು ಏನ್ ಮಾಡಕ್ ಹೋಗ್ಬಿಡಿ, ಹೋಗ್ಬಿಡಿ. ಓಕೆನಾ? ಇದನ್ನ ವರ್ಷಕ್ಕೊಂದ್ಸತಿ ಕರೆಕ್ಟಾಗಿ ಏನ್ ಮಾಡ್ಬೇಕಾ? ತಗೊಬೇಕು. ಓಕೆನಾ? ಓಕೆ, ಗುಡ್. ಸರಿ, ಬೇರೆ ಯಾರಿಗಾರ ಡೌಟ್ಸ್ ಇದೆಯಾ, ಕ್ವಶನ್ಸ್ ಇದೆಯಾ? ಇಲ್ಲ ಬ್ರದರ್. ಸರಿ, ಎನಿಬಡಿ ಎನಿ ಡೌಟ್ಸ್, ಎನಿ ಕ್ವಶನ್ಸ್? ಯಾರಾದ್ರು? ಸರಿ, ನೋ ಕ್ವಶನ್ ಬ್ರದರ್. ಸರಿ, ಓಕೆ. ಹಂಗಾದ್ರೆ ನಾವು ಕೊನೆಯದಾಗ ಒಂದು ಪ್ರಾರ್ಥನೆ ಮಾಡೋಣ.